ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ತೆ ಶಂಕರ. ಗುರುಜಿ, ಹಾಗೆ ನಾನು ಎಲ್ಲೇ ಹೋದ್ರೂ ಕೂಡ ನಮ್ಮ ವೀಕ್ಷಕರು ಕೇಳೋ ಒಂದೇ ಒಂದು ಮಾತು, ಗುರೂಜಿಯವರನ್ನ ಖುದ್ದಾಗಿ ಭೇಟಿ ಮಾಡಬೇಕು, ಅದಕ್ಕೆ ಪರಿಹಾರ ಏನು ಅಂತ. ಹಾಗಾಗಿ ವೀಕ್ಷಕರೇ, ತಮ್ಮೆಲ್ಲರಿಗಾಗಿ ಗುರೂಜಿಯವರನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಾ? ಹಾಗಾದ್ರೆ ನಾವು ಕೆಳಗಡೆ ಒಂದು ನಂಬರ್ ತೋರಿಸ್ತಾ ಇದೀವಿ, ಅದಕ್ಕೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಹೇಳ್ತಾ, ಗುರೂಜಿ ಇವತ್ತೇನ್ ತಿಳಿಸ್ಕೊಡ್ತಾ ಇದ್ದೀರಾ? ಆತ್ಮಬಂಧುವಿರಬೇಕು ಅಂತಕ್ಕಂಥದ್ದು. ಹೌದು, ನೀವು ಯಾವತ್ತಾದರೂ ಯಾರಿಗಾದರೂ ಆತ್ಮಬಂಧುವಾಗಿದ್ರ ಯೋಚನೆ ಮಾಡಿ. ಬಂಧು ಬೇರೆ, ಸ್ನೇಹಿತ ಬೇರೆ, ಗಂಡ ಬೇರೆ, ಹೆಂಡತಿ ಬೇರೆ, ಪ್ರಿಯತಮೆ ಬೇರೆ, ಪ್ರಿಯಕರ ಬೇರೆ, ಅಮ್ಮ ಬೇರೆ, ಅಪ್ಪ ಬೇರೆ, ಅಣ್ಣ ಬೇರೆ, ತಮ್ಮ ಬೇರೆ, ತಂಗಿ ಬೇರೆ, ಗುರುವು ಬೇರೆ, ದೇವರೂ ಬೇರೆ. ಆತ್ಮಬಂಧುವಾಗಿದ್ದೀರಾ? ಇವೆಲ್ಲದಕ್ಕೂ ದೊಡ್ಡದು ಅದು. ಅವರನ್ನು ನಾವು ಏನು ಅಂತ ಕರೆಯೋದೇ ಗೊತ್ತಾಗಿರೋಲ್ಲ. ಅಣ್ಣ ಅನ್ನೋಕ್ಕೂ ಸಂಕೋಚವೇ, ಅಕ್ಕ ಅನ್ನೋಕ್ಕೂ ಸಂಕೋಚವೇ, ತಮ್ಮ ಅನ್ನೋಕ್ಕೂ ಸಂಕೋಚವೇ, ತಂಗಿ ಅನ್ನೋಕ್ಕೂ ಸಂಕೋಚವೇ, ಅಣ್ಣಯ್ಯ ಅನ್ನೋಕ್ಕೂ ಸಂಕೋಚವೇ, ಗುರೂಜಿ ಅನ್ನೋಕ್ಕೂ ಸಂಕೋಚವೇ, ಸಮ್ ವಾಟ್ ದೇವರು ಅನ್ನುವುದು ಸಂಕೋಚವೇ, ಅಮ್ಮ ಅನ್ನೋಕ್ಕೂ ಸಂಕೋಚವೇ, ಅಪ್ಪ ಅನ್ನೋಕ್ಕೂ ಸಂಕೋಚವೇ. ನೋಡಿ, ದೇವ್ರಿಗೆ ಮೀರಿದ್ದು ಅಮ್ಮ ಅಪ್ಪ. ದೇವರು ಕೂಡ ಅವರಲ್ಲಿರ್ತಾನೆ, ಆ ನಂತರವೇ ಮಿಕ್ಕಿದ್ದಿಲ್ಲ. ಅದಕ್ಕೂ ಮೀರಿದ ಆ ಒಂದು ವ್ಯಕ್ತಿತ್ವ ಕೆಲವರಲ್ಲಿರುತ್ತೆ. ಆತ್ಮಬಂಧು ಅಂತ ಹೇಳ್ತೇವೆ. ಆತ್ಮಬಂಧುವಾಗಿ ನಿಂತ್ಕೋಬಿಟ್ಟಪ್ಪ ಅಂತೆಲ್ಲ ನಾವು ಮಾತಾಡ್ಕೋತೇವೆ. ತುಂಬ ಅಪರೂಪ. ಅದು ಬೆಲೆ ಕಟ್ಟಲಾಗದ ಮಾಣಿಕ್ಯ ಅಂತ ಹೇಳ್ತೇವೆ. ಬೆಲೆ ಕಟ್ಟಲಾಗದ್ದು. ಅಲ್ಲಿ ಒಂದು ಮಾತು ಇರೋದಿಲ್ಲ. ಅವರು ನಿಮ್ಮ ಕಷ್ಟಕ್ಕೆ ಅಯ್ಯೋ ಅಂತ ಸಾಂತ್ವನ ಕೊಡೋದಿಲ್ಲ. ಅವರು ನಿಮ್ಮ ಖುಷಿ, ನೀವು ಹೋಗ್ಬಿಟ್ಟು ನಾನು ರ್ಯಾಂಕ್ ಹೊಡೆದೆ ಅಂತ ಹೇಳಿದ ತಕ್ಷಣ ದೇ ವಿಲ್ ನಾಟ್ ಜಂಪ್ ಆಲ್ಸೋ. ಹೌದಾ? ಅಲ್ಲಿ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವನಲ್ಲಿ ಇನ್ನೂ ಒಂದು ಸಾಧನೆ ಇದೆ, ಇನ್ನೊಂದು ಮಾಡ್ಕೋಬಲ್ಲ, ಈ ಮಗು ಇನ್ನೂ ಒಂದು ಮಾಡ್ಕೋಬಹುದು. ಆ ಕಣ್ಣನ್ನು ನೋಡಿ, ಆ ಆತ್ಮ ಬಂದು ಹಿ ಫೀಲ್ಸ್ ಮೋರ್ ಸಮಥಿಂಗ್ ಅಬೌಟ್ ಯು. ಇನ್ನೊಂದು ಚೂರು ಇವನು ಸಾಧಿಸ್ಕೋಬಲ್ಲ. ಎಲ್ಲೋ ನೋವು ತಿನ್ಕೊಂಡು ತುಂಬ ನೋವಾಗಿದೆ ಅಂದರೆ ಫ್ರೆಂಡ್ ಏನು ಮಾಡ್ತಾನೆ ಗೊತ್ತಾ? ನಿಮ್ಮನ್ನೆಲ್ಲೋ ಬಾರಿಗೆ ಕರ್ಕೊಂಡು ಹೋಗ್ತಾನೆ, ಒಂದು ಚಹಾ ದುಕಾನಕ್ಕೆ ಕರ್ಕೊಂಡು ಹೋಗ್ತಾನೆ, ಇಲ್ಲ ಕಣ್ಣೀರು ಒರೆಸ್ತಾನೆ, ಒಂದು ತಿಂಡಿ ಕೊಡಿಸ್ತಾನೆ. ಬಟ್ ಆತ್ಮ ಬಂದು ಹಾಗೆ ಬೆನ್ನು ಕೂಡ ತಟ್ಟೋದಿಲ್ಲ. ಈ ಮೇಕ್ಸ್ ಯು ಕಂಫರ್ಟ್ ಲೈಕ್ ದಿಸ್. ಇಷ್ಟೇ, ನಾನಿದ್ದೀನಿ, ನೀವೇನಾದರೂ ಹತ್ಕೊಳ್ಳಿ. ಸಾಂತ್ವನ ಹೇಳೋದಿಲ್ಲ, ಹತ್ತು ಬಿಡು ಅಂತಾನೆ. ಹೇಳಿಬಿಡು, ಇಟ್ಸ್ ಓಕೆ, ಇನ್ನೊಂದು ದಿನ ಬರುತ್ತೆ ಬಿಡು, ಯಾಕೆ ಯೋಚನೆ ಮಾಡ್ತೀನಿ. ಗಮ್ಯವನ್ನು ತೋರಿಸ್ತಾನೆ, ತಂದೆ ಆಗ್ತಾನೆ. ಆತ್ಮಬಂಧು ಅಂದರೆ ಇವೆಲ್ಲದರ ಗುಣ ಇರುತ್ತೆ ಅವನಲ್ಲಿ. ಅವನಿಗೆ ನಾವು ಯಾವ ರೂಪ ಕೊಡಲು ಆಗುವುದಿಲ್ಲ. ಆತ್ಮಬಂಧುವಾಗಿ ದೇ ಮೇಕ್ ಯು ಕಂಫರ್ಟ್. ತುಂಬ ಹೆಂಡತಿಯನ್ನು ಕೂಡ ಸ್ನೇಹಿತೆಯಾಗಿ ನೋಡಬಲ್ಲ. ಆಕೆ ಎಲ್ಲೋ ಒಂದು ಸಂಕಟ ಪಡುವಾಗ ನಾ ಇದ್ದೇನೆ ಅನ್ನತಕ್ಕಂಥ ಮಾತು ಪ್ರತಿಯೊಬ್ಬ ಗಂಡ ಈ ಥರ ಒಂದು ಶೋಲ್ಡ್ರ್ ಮೇಲೆ ಕೈ ಹಾಕಿ, ಇಲ್ಲ ಒಂದು ಎದೆ ಮೇಲೆ ತಟ್ಟಿ, ನಾನು ಇದ್ದೀನಪ್ಪ ಯೋಚನೆ ಮಾಡಬೇಡ ಕಣೋ ಅಂತಕ್ಕಂಥದ್ದು, ಇಲ್ಲ ಕಣ್ಣೀರು ಒರೆಸ್ತಕ್ಕಂಥದ್ದು, ಏನೋ ಒಂದು ಮಾಡಿರ್ತಾರೆ. ಆತ್ಮಬಂಧು ಹಾಗಲ್ಲ, ಅಲ್ಲಿ ಸ್ನೇಹಿತನಾಗ್ತಾನೆ. ಎಸ್, ಇಟ್ಸ್ ಓಕೆ, ಇಲ್ಲೊಂದು ಚೂರು ಬದಲಾವಣೆ ಮಾಡ್ಕೊಪ್ಪ, ಯು ಡೂ ಯೋರ್ ಜಾಬ್. ಅದನ್ನೇನು ಹೇಳ್ಕೊಡೋದಿಲ್ಲ. ಆತ್ಮಬಂಧು ಸದಾ ಮೌನಿಯಾಗಿರ್ತಾನೆ. ನಿಮ್ಮನ್ನು ಮೌನವಾಗಿ ಗಮನಿಸ್ತಿರ್ತಾನೆ, ಮೌನವಾಗಿ ಚುರುಕುಗೊಳಿಸ್ತಿರ್ತಾನೆ, ಆಗಾಗ ಚಿಕ್ಕದಾಗಿ ಚಾಟಿ ಇಟ್ಕೊಡ್ತಿರ್ತಾನೆ. ನಿಮ್ಮ ಒಪ್ಪು ಓರಣಗಳನ್ನು ಸರಿಪಡಿಸ್ತಿರ್ತಾನೆ. ಯು ಬಿ ರೈಟ್ ಅನ್ನೋದನ್ನು ಸರಿಪಡಿಸ್ತಿರ್ತಾನೆ. ಆದರೆ ನಾವೆಲ್ಲೋ ಅವರನ್ನು ದೂರ ಮಾಡ್ಕೊಬಿಡ್ತೇವೆ. ಹೇಗೆ ಗೊತ್ತಾ? ಅದಕ್ಕೊಂದು ರೂಪ ಕೊಟ್ಬಿಡ್ತೇವೆ. ಗುರೂಜಿಯಾಗಿಯೋ, ಅಣ್ಣನಾಗಿಯೋ, ಹೆಣ್ಮಕ್ಳಾದರೆ ಗಾಬರಿ ಅಂತ ಒಂದು ಸಂಬಂಧಗಳಿಗೆ ಏನಂತ ಹೇಳ್ಕೊಳ್ಳೋದು? ಯು ಕೆನಾಟ್ ಡಿಕ್ಲೇರ್ ಹಿಮ್ ಹಿ ಈಸ್ ಮೈ ಹಸ್ಬೆಂಡ್. ಯು ಕೆನಾಟ್ ಡಿಕ್ಲೇರ್ ಹಿ ಈಸ್ ಮೈ ಫ್ರೆಂಡ್. ಯು ಕೆನಾಟ್ ಡಿಕ್ಲೇರ್. ಒಂದು ಹೆಣ್ಮಗು ಹೇಳ್ಕೊಳ್ಳೋಕ್ಕಾಗೋಲ್ಲ, ಇದು ನನ್ನ ಗುರು.
ಗುರು ಅಂತ ಹೇಳ್ಕೋಬಹುದು, ಬಟ್ ಗುರುವಿಗೂ ಮೀರಿದಂತ ಮಾತು. ಗುರುವನ್ನ ಒಂದ್ ಸ್ವಲ್ಪ ಹೊತ್ತು ನೀವು ನೋಡ್ಬೋದು, ಮಾತಾಡ್ಬೋದು. ಅದೇ ಆತ್ಮ ಬಂದು ಹಾಗೆಲ್ಲ ಮಾತಾಡೋದೇ ಇಲ್ಲ. ಅವನ ಕಣ್ಣಲ್ಲಿ ನಿಮ್ಮ 108 ಪ್ರಶ್ನೆಗಳಿಗೂ ಸಮಸ್ಯೆಗಳಿಗೂ ಉತ್ತರ ಕೊಟ್ಟಿರ್ತಾನೆ. ಜಸ್ಟ್ ಆತನ ನೋಡ್ತಿದ್ದ ಹಾಗೆಯೇ, ಆಕೆಯನ್ನ ನೋಡ್ತಿದ್ದ ಹಾಗೆಯೇ, ಆ ಹಿರಿಯ ವ್ಯಕ್ತಿಯನ್ನ ನೋಡ್ತಿದ್ದ ಹಾಗೆಯೇ ಅದು ಏನೋ ನಿಮ್ಮ ಮನಸ್ಸು ತಲೆ ಬಾಗಿಬಿಡುತ್ತೆ. ಅವ್ರ ಮಾತು ಕೇಳಬೇಕು ಅನ್ಸುತ್ತೆ. ಅಲ್ಲೊಂದು ಕರೆಕ್ಷನ್ ಆಗ್ತಾ ಇರುತ್ತೆ. ಅಲ್ಲಿ ಅವರು ಏನೂ ಹೇಳದೆಯೇ ನಿಮ್ಮೊಳಗೊಬ್ಬ ನಾಜೂಕೆಯನ್ನ ಜಾಗೃತಗೊಳಿಸ್ತಿರ್ತಾರೆ. ನೀವು ಹೀಗೆ ಮಾಡ್ಕೊಳ್ಳಿ, ಇಲ್ಲೊಂಚೂರು ಒಪ್ಪ ಮಾಡ್ಕೊಳ್ಳಿ, ಇಲ್ಲೊಂಚೂರು ಓದ್ಕೊಳ್ಳಿ, ಇಲ್ಲೊಂಚೂರು ಕೆಲಸ ಮಾಡ್ಕೊಳ್ಳಿ, ಇಲ್ಲೊಂಚೂರು ಹೆಜ್ಜೆ ಇಟ್ಕೊಳ್ಳಿ, ಇಲ್ಲೊಂಚೂರು ಬದುಕನ್ನು ಹಸನಾಗಿಸ್ಕೊಳ್ಳಿ, ಇಲ್ಲೊಂಚೂರು ದೀಪ ಹಚ್ಕೊಳ್ಳಿ, ಇಲ್ಲೊಂಚೂರು ಊಟ ಕೊಟ್ಬಿಡಿ, ಇಲ್ಲೊಂಚೂರು ಬಡೀರಿ, ಇಲ್ಲೊಂಚೂರು ಯಾಚಿಸಿ, ಇಲ್ಲೊಂಚೂರು ರಕ್ಷೆ ಕೊಡಿ ಅಂತ ಆ ಕಣ್ಣುಗಳ ಭಾವನೆಗಳ ರೂಪದಲ್ಲೇ ಒಂದು ಪುಟ್ ಮಾತಲ್ಲಿ 108 ಅರ್ಥಗಳನ್ನು ಕಲ್ಪಿಸಿ ತೋರಿಸ್ಕೊಟ್ಟಿರ್ತಾರೆ. ಅದನ್ನ ಹೇಳ್ಕೊಳ್ಳಿಕ್ಕೆ ಕಷ್ಟವೇ. ಎಲ್ಲರೂ ಮುಂದ್ಗಡೆ ಅವರು ನನ್ನ ಜೀವನದ ಗುರಿಯನ್ನು ಬದಲಾಯಿಸಿದ್ರು ಅಂತಕ್ಕಂಥದ್ದು. ಹೌದು, ಪ್ರತಿಯೊಬ್ಬರಿಗೂ ಒಬ್ಬ ಆತ್ಮ ಬಂದು ಖಂಡಿತ ಬಂದೋಗಿರ್ತಾನೆ. ಪ್ರತಿಯೊಬ್ಬರಲ್ಲೂ ಒಬ್ಬ ಆತ್ಮ ಬಂದು ಖಂಡಿತ ಇರ್ತಾನೆ. ಹಾಗೆ ಬಂದು ಹೋಗೇ ಇರ್ತಾನೆ ಕೂಡ. ಅಲ್ಲೆಲ್ಲೋ ಆ ಬೆಳಕು ನಮ್ಗೆ ಅನ್ಸಿರುತ್ತೆ. ಆ ತಾಯಿ ಜೀವ ಅವತ್ತು ನಾನು ಹಾಕ್ಕೊಂಡಿರೋ ಪ್ಯಾಂಟ್ ನೋಡಿಬಿಟ್ಟೆ, ರವಿ ಬಾಪ ಇಲ್ಲಿ ಏನೂ ಹೇಳಿಲ್ಲ, ಅದನ್ನು ಇಟ್ಕೋ, ಬಸ್ ಐ ಆಮ್ ಗಿವಿಂಗ್ ಯು ಫಾರ್ ಅಡ್ವಾನ್ಸ್, ಒಂದು ಫೆಸ್ಟಿವಲ್ ಅಡ್ವಾನ್ಸ್. ಯಾರಿಗೂ ಕೊಟ್ಟಿದ್ದ ಇತಿಹಾಸ ಆಮೇಲೆ ಗೊತ್ತಾಯ್ತು, ಸುಮಾರು 2 ವರ್ಷ ಆದಮೇಲೆ. ಯಾರಿಗೂ ಫೆಸ್ಟಿವಲ್ ಅಡ್ವಾನ್ಸ್ ಅನ್ನೋದು ಕೊಟ್ಟಿದ್ದೂ ಇಲ್ಲ ಸಂಸ್ಥೆನಲ್ಲಿ. ಆ ತಾಯಿ ಜೀವ ಯಾರ ಹತ್ರನೂ ಮಾತಾಡ್ತಿಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ನನ್ನನ್ನೇ ಕರೆದು ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ, ಇದಿಟ್ಕೊಪ್ಪ, ಗೆಟ್ ನೈಸ್ ಪೇರ್ ಆಫ್ ಡ್ರೆಸ್, ಲೆಟ್ ಮಿ ಸಿ ದ್ಯಾಟ್ ಅಂತ ಅಷ್ಟೇ. ನಿನ್ನ ನಾನು ಆ ರೂಪದಲ್ಲಿ ನೋಡಬೇಕು ಅಂತ ನನ್ನ ಬಾಸ್ ಆಗಿ ಆ ತಾಯಿ ಜೀವ ಹೇಳಿದಾಗ ಹೋಗ್ಬಿಟ್ಟು MG ರೋಡಲ್ಲಿ 2 ಪ್ಯಾಂಟ್ ತೊಗೊಂಡೆ. ಆ ಖುಷಿ ಇವತ್ತಿಗೂ ಇದೆ ಅಂತ ಇಟ್ಕೊಳ್ಳಿ. ಬಟ್ ಎಲ್ಲೋ ನೆನೆಸಿದಾಗ ಆ ಹರಿದು ಹೋದ ಪ್ಯಾಂಟು ಆಕೆ ಗಮನಿಸ್ಬಿಟ್ಟಿತ್ತೇನೋ ಅನ್ನತಕ್ಕಂಥದ್ದು ಎಲ್ಲೋ ಒಂದೊಂದು ಸಮಯ ಕಣ್ಣೀರು ಬರೆಸುತ್ತೆ ಕೂಡ. ಆದರೆ ಆ ಆತ್ಮ ಬಂದು ಗೊತ್ತಿತ್ತು, ಅವಮಾನ ಆಗದ ಹಾಗೆ ನಿಮ್ಮನ್ನ ರಕ್ಷಣೆ ಮಾಡಿರ್ತಾರೆ ಎಲ್ಲೋ. ಆ ಥರದಾಗಿ ನಿಮ್ಮ ತಾಯಿಯೋ, ನಿಮ್ಮ ತಂದೆಯೋ, ನಿಮ್ಮ ಸ್ನೇಹಿತರು, ನಿಮ್ಮ ಯಜಮಾನರು, ಇಲ್ಲ ನಿಮ್ಮ ಅಣ್ಣನೋ, ನಿಮ್ಮ ಅಪ್ಪಾಜಿಯೋ, ಇಲ್ಲ ನಿಮ್ಮ ಗುರುವೋ, ಇಲ್ಲ ನಿಮ್ಮ ಮಿತ್ರವೋ ಯಾವಾಗಲಾದರೂ ಎಲ್ಲಿಯಾದರೂ ಆತ್ಮಬಂಧುವಿನ ರೂಪದಲ್ಲಿ ನಿಮಗೊಂದು ಮಾರ್ಗದರ್ಶನ ಮಾಡಿರ್ತಾರೆ. ಅದರ ಅರ್ಥ ಇಷ್ಟೇ, ನೀವು ಕೂಡ ಆತ್ಮಬಂಧುವಾಗಬೇಕೆನ್ನತಕ್ಕಂಥದ್ದು. ಇನ್ನೊಬ್ಬರಿಗೆ ಆ ರೀತಿ ಅದನ್ನು ಹೇಳುವುದೇ ಬೇಡ. ನಾನು ನಿಮಗೆ ಸಹಾಯ ಮಾಡಿದ್ದೇನೆ, ನಾನು ನಿಮಗೆ ದಾರಿ ತೋರಿಸಿದ್ದೇನೆ, ನಾನು ನಿಮ್ಮ ಬದುಕನ್ನು ಒಂದು ಗಮ್ಯದ ಕಡೆ ಕರ್ಕೊಂಡು ಹೋಗಿದ್ದೇನೆ ಅನ್ನತಕ್ಕಂಥದ್ದು. ಎಲ್ಲೋ ನಮ್ಮ ಹಸಿರು ತಿಳ್ಕೊಂಡಿರ್ತಾರೆ, ಥಟ್ಟಂತ ಅವ್ರಿಗೆ ಗೊತ್ತಾಗುತ್ತೆ. ಅಮ್ಮನಿಗೆ ಮುಖ್ಯವಾಗಿ ಮನೆಗೆ ಹೋಗಿ ನೋಡಿ, ನೀವು ಬೇಕಾದರೆ ಥಟ್ಟಂತ ಹೋಗಿ ತಟ್ಟಿನಲ್ಲಿ ಏನಾದರೂ ಹಾಕೋ ಬರುತ್ತೆ. ನನ್ನಮ್ಮ ಮಾಡುತ್ತೆ ಎಲ್ಲ ತುಂಬ 1,00,000 ಬಾರಿ ಅಬ್ಸರ್ವ್ ಮಾಡಿದೆ ನಾನು. ನನ್ನ ಅಕ್ಕ ಇರುತ್ತೆ, ನನ್ನ ತಂಗಿ ಇರುತ್ತೆ, ನನ್ನ ಅಣ್ಣ, ನನ್ನ ತಮ್ಮ ಎಲ್ಲರೂ ಇರ್ತಾರೆ. ನನ್ನ ಅತ್ತಿಗೆ, ನನ್ನ ಆದ್ನಿ, ಎಲ್ಲರೂ ತುಂಬ ಕುಟುಂಬ, ದೊಡ್ಡ ಕುಟುಂಬ. ಎಲ್ಲ ಕೈಯಲ್ಲಿ ಹಣ್ಣು, ಹೂವು, ಶಲ್ಯ ಇದೆಲ್ಲ ತೊಗೊಂಡೋಗಿರ್ತಾನೆ. ಅಮ್ಮನಿಗೆ ಗೊತ್ತು, ಪ್ರಸಾದ ಸಮೇತ ಇವನು ತಿಂದಿರಲ್ಲ, ಕೊಟ್ಟು ಬಂದ್ಬಿಟ್ಟಿರ್ತಾನೆ. ಯಾರಿಗಾದ್ರೂ ಕೈಯಲ್ಲಿದ್ದು ಏನೂ ಇಟ್ಕೊಳ್ಳೋದಿಲ್ಲ ಅಂತ. ಬಂದ ತಕ್ಷಣ ಅವರೆಲ್ಲ ಅಣ್ಣ ಏನು ತಂದ, ನನ್ನ ತಮ್ಮ ಏನು ತಂದ ಅಂತೆಲ್ಲ ನೋಡ್ತಿರ್ತಾರೆ. ನಮ್ಮ ಭಾವ ಏನು ತಂತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಆ ಇದ್ರ ಮೇಲೆ ಇರುತ್ತೆ. ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ಇಲ್ಲಿ ಕೈ ಹಾಕಿ ಇದು ಮಾಡ್ತಿದ್ರು. ಅಮ್ಮ ಮೊದಲು ಹೇಳೋದು, ಅವ್ನಿಗೊಂದು ಲೋಟ ಚಾ ಕೊಡಿ, ತಿಂಡಿ ಇದೆ ತಿಂಡಿ ಹಾಕ್ಕೊಡಿ ಅಂತ ಫಸ್ಟ್ ಹೇಳುತ್ತೆ. ತಿಂದಿರೋದು ಆ ತಾಯಿ ಜೀವಕ್ಕೆ ಮಾತ್ರ ಗೊತ್ತಾಗುತ್ತೆ. ಅದು ಒಂದು ಆಶ್ಚರ್ಯ ಕೂಡ. ಎಷ್ಟೋ ಬಾರಿ ನೋಡಿದ್ದಾನೆ, ತಿಂದೋದಾಗ ಹೇಳಿರೋಲ್ಲ. ತಿನ್ನದೇ ಹೋಗಿರ್ತೀನಿ, ಕುಳಿತ ತಕ್ಷಣ ಅವನಿಗೊಂದು ಕಾಫಿ ಕೊಡಮ್ಮ, ಏನೋ ಟೆನ್ಷನಲ್ಲಿ ಹೋಗಿರ್ತಾನೆ. ಆ ಆತ್ಮ ಬಂದು ಗೊತ್ತಾಗಿರುತ್ತೆ, ನನ್ನ ಜೀವ ದಣದ್ ಬಂದಿದ್ದಾನೆ ಅಂತ. ಪತ್ನಿಗೂ ಅಷ್ಟೇ. ಎಲ್ಲೋ ಒಂದೊಂದು ಸಮಯ ನೋಡಿ, ಇಲ್ಲ ನಿಮ್ಮ ಸಂಗಾತಿ ಗಂಡನಿಗೂ ಅಷ್ಟೇ. ನೀವು ಅವತ್ತೇನೋ ಒಂದು ಇರುಸು ಮುರುಸು ಕೆಲಸದಲ್ಲೋ, ಹೊರಗಡೆಯೋ, ನಿಮ್ಮ ಅತ್ತೆಯಿಂದಲೋ, ಅಮ್ಮನಿಂದಲೋ, ಅಣ್ಣನಿಂದಲೋ ಎಲ್ಲೋ ಒಂದು ಪುಟ್ಟ ನೋವು, ಆ ಸಂಗಾತಿ ಸೂಕ್ಷ್ಮವಾಗಿ ಗ್ರಹಿಸಿರ್ತಾನೆ. ಇಟ್ಸ್ ಓಕೆ, ಅವನೇನು ಮಾತಾಡ್ಸೋಲ್ಲಾಗ, ಯು ಟೇಕ್ ಯುವರ್ ಟೈಮ್ ಅಂತ ಕೊಟ್ಟಿರ್ತಾನೆ. ಪ್ರತಿಯೊಬ್ಬರು ಆತ್ಮಬಂಧುವಿಗೆ ಕಾಯೋದು ಬೇಕಿಲ್ಲ. ಅಲ್ಲೊಬ್ಬ ಆತ್ಮಬಂಧು ತಯಾರಿ ಆಗ್ಬಿಟ್ಟಿರ್ತಾನೆ. ನಿಮ್ಮಲ್ಲೊಂದು ಚೂರು ಕಾನ್ಫಿಡೆನ್ಸ್ ಬೆಳೆಸಿರ್ತಾನೆ. ಇಟ್ಸ್ ಓಕೆ, ಏನೂ ಆಗೋಲ್ಲ, ಸರಿ ಆಗುತ್ತೆ ಅನ್ನತಕ್ಕಂಥದ್ದು. ಸೊ ಅದರಿಂದ ನಾ ಹೇಳೋದಿಷ್ಟೇ, ಪ್ರತಿಯೊಬ್ಬರು ಆತ್ಮಬಂಧುವೆ. ಪ್ರತಿಯೊಬ್ಬರು ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನೊಬ್ಬರಿಗೆ ಕೀಟ್ಲೆ ಮಾಡಬೇಡಿ, ಚುಚ್ಚಬೇಡಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಆಕೆಗೆ ಒಂಚೂರು ನೋವಾಗಿದೆ,
ಎಲ್ಲೋ ಅಮ್ಮನಿಗೊಂಚೂರು ಬೇಸರ ಆಗಿದೆ, ಎಲ್ಲೋ ಒಂದು ತಪ್ಪು ಆಗಿದೆ. ನಾವೆಲ್ಲ ತಪ್ಪಿನಿಂದಲೇ ಸೃಷ್ಟಿ ಆಗಿರೋದು. ಎಲ್ಲರೂ ಕರೆಕ್ಟ್ ಆಗಿದ್ದಿದ್ರೆ ನಮ್ಮ ಸೃಷ್ಟಿ ಆಗ್ತಿರ್ಲಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಯ್ಯೋ ತಪ್ಪೇನೋ ಹಾಗೇನು ಅನ್ಕೋಬೇಡಿ. ಆ ಆತ್ಮ ಬಂದು ಎಲ್ಲೋ ಒಂದು ಸೆಳೆತದ ಮೂಲಕ ಜಸ್ಟ್ ಕರೆಕ್ಟ್ ಇಟ್, ಒಂಚೂರು ಸರಿಪಡಿಸ್ಕೊಳ್ಳೋ ಅನ್ನೋ ರೀತಿ ನಮ್ಮನ್ನು ಚುಚ್ಚದೆಯೋ ನಮ್ಮನ್ನು ತುಂಬ ಹೊಗಳದೆಯೋ ನಮ್ಗೊಂಚೂರು ದಾರಿನಲ್ಲಿ ಹೇಳ್ಕೊಟ್ಟಿರ್ತಾರೆ. ಅದು ಕಂಡಕ್ಟರ್ ಇರ್ಬೋದು. ದುಡ್ಡು ತಗೋಬೇಕಾದ್ರೆ ನಾವು ಚಿಲ್ಲರೆ ಕೊಡದೆ ನೋಟ್ ಕೊಟ್ಟಿರ್ತೇವೆ. ಸರ್ ಇನ್ನೊಂದು ಚೂರು ಸ್ವಲ್ಪ ಇನ್ನು ಡೈಲಿ ಬರ್ತೀರಾ, ಒಂಚೂರು ಚಿಲ್ಲರೆ ನೋಡಿ ಸರ್. ಅಲ್ಲೊಬ್ಬ ಆತ್ಮ ಬಂದು ನಮ್ಮಿಂದ 10 ಜನಕ್ಕೆ ತೊಂದರೆ ಆಗ್ತಿದೆ, ಬಸ್ ಹತ್ಬೇಕಾದ್ರೆ ಒಂಚೂರು ತಂದ್ಕೊಡಿ. ಪಾಪ ಆತ ಮರೆಯೋದು, ಬರ್ಕೊಡೋದು, ನಾವು ಬೈಕೊಳ್ಳೋದು, ದುಡ್ಡು ಮರ್ತ್ಬಿಟ್ಟ, ಹೊಡ್ಕೋಬಿಟ್ಟ, ಇದೆಲ್ಲ ಅನ್ಕೋತೇವೆ. ನೋ ಕಂಡಕ್ಟರ್ ವಿಲ್ ಡಸ್ ಲೈಕ್ ದ್ಯಾಟ್. ಬೇಕು ಅಂತ ಯಾರು ಮಾಡೋದಿಲ್ಲ, ಗೊತ್ತಿಲ್ಲದೇ ಅದೊಂಚೂರು ಆತ್ಮಬಂಧುವಾಗಿ ನೋಡಿ. ಒಂದು ಪುಟ್ಟ ಥ್ಯಾಂಕ್ಸ್, ಒಂದು ಪುಟ್ಟ ಧನ್ಯವಾದ. ಎಲ್ರಿಗೂ ನೀವೊಬ್ಬ ಬಹುದೊಡ್ಡ ಆತ್ಮಬಂಧು ಆಗ್ತೀರಾ. ಎಲ್ಲರೂ ನಿಮ್ಮನ್ನು ಕೂಡ ನನ್ನ ರೀತಿಯ ಅಭಿಮಾನಿಸ್ತಾರೆ ಕೂಡ. ಒಳ್ಳೆದಾಗಿ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಮೊದಲನೇ ಕರೆ ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ. ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು, ಎಲ್ಲಿಂದ? ಪ್ರಮೀಳಾ ಅಂತ, ಬ್ರಹ್ಮಾವರದಿಂದ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು ಪ್ರಮೀಳಾ ಅವರೇ? ನನ್ ಬಗ್ಗೆ ಮೇಡಮ್. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 14/6. 14/6/1986. 86. ಸಮಯ ಸಮಯ ಸರಿಯಾಗಿ ಗೊತ್ತಿಲ್ಲ. ಬೆಳಿಗ್ಗೆ 5ರಿಂದ 6 ಗಂಟೆ ಒಳಗೆ. ಸರಿಮ್ಮ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 3. ಪ್ರಮೀಳಾ ಅವರೇ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ಶಂಕರ. ತುಂಬಾ ದಿನ ಟ್ರೈ ಮಾಡ್ತಿದ್ದೆ ಗುರುಜಿ. ನನ್ನಮ್ಮ ಆತ್ಮ ಬಂದು ನೀವು ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ, ಮಾತಾಡಬೇಕಾದ್ರೆ ಪ್ರತಿಯೊಬ್ಬರೊಳಗೊಬ್ಬ ನಾಜೂಕಯ್ಯ ಇದ್ದಾನೆ ಅಂತ ಹೇಳ್ತಾನೆ. ಹಾಗೆ ಆತ್ಮ ಬಂಧು ಇದ್ದಾನೆ. ಎಲ್ಲೋ ನಿಮ್ಮ ನೋವು ಹೇಳ್ತಾ ಹೇಳ್ತಾ ನನ್ನನ್ನು ಸರಿಪಡಿಸ್ತಿರ್ತೀರ. ನಿಮ್ಮ ಒಂದು ಖುಷಿ ಹೇಳ್ತಾ ಹೇಳ್ತಾ ನನ್ನನ್ನು ಸರಿಪಡಿಸ್ತಿರ್ತೀರ, ನನ್ನನ್ನು ಖುಷಿ ಪಡಿಸ್ತಿರ್ತೀರ. ಎಲ್ಲೋ ಲಗ್ನ ಭಾವದ ಸೂರ್ಯ ಸುಟ್ಟಾಕಿ ಬಿಟ್ಟಿದ್ದಾನೆ. ಈ ಕುಟುಂಬದಲ್ಲಿ ನೆಮ್ಮದಿ ಅನ್ನುವುದಿಲ್ಲ, ಎಲ್ಲವೂ ಹೋರಾಟ ಅನ್ನತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಗುರುಜಿ. ಶನಿ ಬೇರೆ ವಕ್ರನಾಗಿ ಕುಜನ ಪಕ್ಕದಲ್ಲಿ ಕುಳಿತು, ಅವನ ಪಕ್ಕದಲ್ಲಿ ಪ್ರಚಂಡನಾಗಿರುವ ಕೇತು ಕುಳಿತು, ಅವನಿಂದ ರಾಹು ನೋಡಿ ಯಾಕೋ ಒಂದು ಆರೋಗ್ಯ, ದಾಂಪತ್ಯ, ಕುಟುಂಬ, ಮದುವೆ ವಿಚಾರ, ಮನೆ ವಿಚಾರ, ತಂದೆ ತಾಯಿ ವಿಚಾರ, ಇವುಗಳೆಲ್ಲದರಲ್ಲೂ ಒಳ್ಳೆ ದೀಪಾವಳಿ ಪಟಾಕಿಗಳ ಥರ ಢಮಾಲ್ ಡಿಮಿಲ್ ಅನ್ನತಕ್ಕಂಥದ್ದು. ನಿನ್ನೆ ಶಿವ ದೀಪೋತ್ಸವ, ಇವತ್ತು ವಿಷ್ಣು ದೀಪೋತ್ಸವ, ನನಗೆ 2 ದೀಪೋತ್ಸವ ಇಲ್ಲ ಗುರುಜಿ ಅನ್ನತಕ್ಕಂಥ ಭಾವ. ಹೌದು ಅಲ್ವೋ? ಹೌದು ಗುರುಜಿ. ಸರಿ ನೋಡಿ, ನಿಮ್ಗೊಂದು ಹೇಳ್ಕೊಡ್ತೇನೆ. ಶುಕ್ರ ತುಂಬಾ ಚೆನ್ನಾಗಿದ್ದಾನೆ ನಿಮ್ಮ ಜಾತಕ ಭಾವದಲ್ಲಿ. ಬುಧ ಇನ್ನೂ ಚೆನ್ನಾಗಿದ್ದಾನೆ. ಲೆಕ್ಕಿಗರು ಲೆಕ್ಕಾಚಾರಸ್ಥರಾಗಬೇಕು, ವ್ಯವಹಾರಸ್ಥರಾಗಬೇಕು. ವ್ಯವಹಾರ ಮಾಡಿ, ವ್ಯಾಪಾರ ಮಾಡಿ, ಬದುಕು ಕಟ್ಟಿ 10 ಜನಕ್ಕೆ ದಣಿಯಾಗತಕ್ಕಂಥ ಒಂದು ಯೋಗ ಬಂದು ಬಿಡುವುದು. ಆ ಉಳಿಪೆಟ್ಟು ಬೀಳ್ತಾ 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 ಒಂದು ಅದ್ಭುತವಾದಂಥ ಶಿಲೆಯಾಗುತ್ತೆ. ಆ ಕಲ್ಲು ಕೂಡ ಅದನ್ನೆಲ್ಲರೂ ಗೌರವಿಸ್ತಾರೆ, ಆ ರೂಪವನ್ನು ನೋಡಿ ಅಂತ ಹೇಳ್ತೇವೆ. ಅಂಥ ಒಂದು ರೂಪವಂತ ಜಾತಕ ಇದು. ತುಂಬ ದೊಡ್ಡ ಸಾಧನೆ ಮಾಡ್ಕೋಬಹುದು. ಆದಷ್ಟು ಆ ಒಂದು ಕುಜ, ಶನಿ, ಕೇತು, ಇವತ್ತು ವಿಷ್ಣು ದೀಪೋತ್ಸವ ಇರುವುದರಿಂದ, ಕೃತಿಕಾ ನಕ್ಷತ್ರದ ಒಂದು ಪ್ರಭಾವ ಇರುವುದರಿಂದ, ಇವತ್ತು ಸಂಜೆ ರೋಹಿಣಿ ನಕ್ಷತ್ರ ಮಧ್ಯಾಹ್ನದ ಮೇಲೆ ಚೇಂಜಸ್ ಆಗುತ್ತೆ. ವಿಷ್ಣು ದೇವಾಲಯಗಳಲ್ಲಿ ಏನಾದರೂ ದೀಪ ಹಚ್ಚಿ ಬರಲಿಕ್ಕೆ ಮಾಡಿ ತಾಯಿ, ಮನಸ್ಸಿಗೆ ತುಂಬ ಪ್ರಶಾಂತತೆ, ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ. ಹೋಗಿ ಬನ್ನಿ. ಪ್ರಮೀಳಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಆತ್ಮ ಬಂಧುಗಳು ಅಂದ್ರೆ ಯಾರು? ನಾವೇನು ಹೇಳೋದೇ ಬೇಕಾಗಿಲ್ಲ, ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾರೆ ಅವರು. ನಮ್ಮ ಸುತ್ತಮುತ್ತಲೂ ಇರ್ತಾರೆ. ನಾವು ಕೂಡ ಅಂತೆಯೇ ಯಾರಾದ್ರೂ ಒಬ್ಬರಿಗೆ ಆತ್ಮ ಬಂಧುವಾಗಬೇಕು ಅಂತ ಹೇಳ್ತಿದ್ರಿ. ಈಗ ಗುರುಜಿ, ಖಂಡಿತ ಆರೋಗ್ಯ ಜ್ಯೋತಿಷ್ಯ ಪ್ರತಿನಿತ್ಯ ಒಂದೊಂದು ನಕ್ಷತ್ರಕ್ಕೆ ಏನು ಅನಾರೋಗ್ಯ ಕಾಡಬಹುದು, ಅದಕ್ಕೇನಾದರೂ ಪರಿಹಾರಗಳಿದೆಯಾ, ಯಾವ ರೀತಿ ಎಚ್ಚರಿಕೆ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೆ. ಇವತ್ತು ವಿಶಾಖ ನಕ್ಷತ್ರ, ವಿಸಾಗಂ ಅಂತ ಹೇಳ್ತಾರೆ ತಮಿಳಿನಲ್ಲಿ. ವಿಶಾಖ ಅಂತ ಹೇಳಿಬಿಟ್ಟು, ವೈಶಾಖ ಅಂತ ಹೇಳಿಬಿಟ್ಟು ಹಿಂದಿಯಲ್ಲಿ ಹೇಳ್ತಕ್ಕಂಥದ್ದು. ಈ ಒಂದು ವಿಶಾಖ ನಕ್ಷತ್ರಕ್ಕೆ ತುಂಬ ಅತಿ ಮುಖ್ಯವಾಗಿ ಆಗ್ತಕ್ಕಂಥ ಸಮಸ್ಯೆಗಳು, ಪೇಪರ್ ಪೆನ್ಸಿಲ್ ತೆಗೆದಿಟ್ಕೊಳ್ಳಿ. ಸ್ಕಿನ್ ಎರಪ್ಷನ್, ತುರಿಕೆಗಳ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಡಯಾಬಿಟಿಸ್ ಸಮಸ್ಯೆಗಳಾಗ್ತಕ್ಕಂಥದ್ದು,
ಕಿಡ್ನಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಕಿಡ್ನಿ ಶ್ರಿಂಕೇಜ್, ಒಂದು ಚಿಕ್ಕದಂತೆ ಒಂದು ದೊಡ್ಡದಂತೆ, ಒಂದು ಸರಿಯಾಗಿ ಫಂಕ್ಷನ್ ಆಗ್ತಿಲ್ಲ, ಅದರೊಳಗಡೆ ಕಲ್ಲುಗಳಂತೆ, ಅದರಲ್ಲಿ ಯೂರಿನರಿ ಇನ್ಫೆಕ್ಷನ್ಸ್ ಅನ್ನತಕ್ಕಂಥ ಒಂದು ಸಮಸ್ಯೆಗಳು ಕೂಡ ಆಗ್ತಕ್ಕಂಥದ್ದು, ಕೋಮಾ ಸಮಸ್ಯೆಗಳು ಬರ್ತಕ್ಕಂಥದ್ದು, ಕಂಜೆಷನ್ ಆಫ್ ಬ್ರೈನ್ ಸಮಸ್ಯೆಗಳಾಗ್ತಕ್ಕಂಥದ್ದು, ವರ್ಟಿಗೋ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಡಿಸೀಸಸ್ ಆಫ್ ವೂಂಬ್, ಅಂಡಾಣುಗಳಲ್ಲಿ ಅಂಡಾಶಯದಲ್ಲಿ ಗರ್ಭಕೋಶದಲ್ಲಿ ನೀರು ತುಂಬಿಕೊಳ್ಳೋದು, ಸಿಸ್ಟ್ ಆಗೋದು, ಫೈಬ್ರಾಯ್ಡ್ ಆಗೋದು, ಪಾಲಿಕ್ಯೂಬ್ಸ್ ಆಗೋದು, ಅದರಲ್ಲೂ ವಿಶಾಖ 4ನೇ ಪಾದ ವೃಶ್ಚಿಕ ರಾಶಿಗೆ ಬೀಳುತ್ತೆ. ಆ ವೃಶ್ಚಿಕ ರಾಶಿ ಬಂದು ಜನನಾಂಗಗಳ ರಾಶಿ ಅಂತ ಹೇಳ್ತೇವೆ. ಸೊ ಜನನಾಂಗಗಳ ತೊಂದರೆಗಳಿಗೆ ಸಂಬಂಧಪಟ್ಟಂತ ಸರ್ವಸಾಧಾರಣ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು. ಇದು ವೃಶ್ಚಿಕ ಲಗ್ನಕ್ಕೂ ಆಗುತ್ತೆ, ವೃಶ್ಚಿಕ ರಾಶಿಯವರೆಗೂ ಆಗುತ್ತೆ. ಅದರಲ್ಲೂ ಗುರು ನಕ್ಷತ್ರ, ಗುರು ಅಂದ್ರೇನೆ ಪುತ್ರಕಾರಕ, ಪುತ್ರಕಾರಕ ಅಂದ್ರೆ ಜನನಕಾರಕ. ಸೊ ಜನನಕ್ಕೆ ಸಂಬಂಧಪಟ್ಟಂತ ಅಂಗಗಳಿಗೆ ಫಂಕ್ಷನ್ಸ್, ಎಸ್ಪೆಷಲಿ ಪಿಸ್ತುಲ ಪ್ರಾಬ್ಲಮ್ ಆಗ್ಬೋದು, ನಿಮ್ಮ ಒಂದು ಪೈಲ್ಸ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ತಕ್ಕಂಥದ್ದಾಗಬಹುದು, ಕುಳಿತುಕೊಳ್ಳತಕ್ಕಂಥ ಸ್ಥಳದಲ್ಲಿ ದೊಡ್ಡ ದೊಡ್ಡ ವ್ರಣಗಳಾಗ್ತಕ್ಕಂಥದ್ದು, ಕೀವು ತುಂಬಿಕೊಳ್ಳತಕ್ಕಂಥ ವ್ರಣಗಳು ಬರತಕ್ಕಂಥದ್ದು, ಬ್ಲೀಡಿಂಗ್ ಸಮಸ್ಯೆಗಳಾಗ್ತಕ್ಕಂಥದ್ದು, ಯೂರಿನ್ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಬ್ಲಡ್ ಬರ್ತಕ್ಕಂಥ ಒಂದು ಸಮಸ್ಯೆಗಳಾಗ್ತಕ್ಕಂಥದ್ದು, ಬಿಟ್ಟು ಬಿಟ್ಟು ಯೂರಿನ್ ಬರ್ತಕ್ಕಂಥದ್ದು, ಇಲ್ಲವೇ ಸಿವಿಯರ್ ಕಂಟಿನ್ಯೂಸ್ ಫ್ಲೋ ಆಗ್ತಿರ್ತಕ್ಕಂಥದ್ದು, ಡಿಸೆಂಟ್ರಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಕ್ಕಂಥದ್ದು, ಯೂರಿನರಿ ಟ್ಯೂಮರ್ಸ್, ಒಳಗಡೆ ಗುಪ್ತಾಂಗಗಳಲ್ಲಿ ಆ ಯೂರಿನರಿ ಫಂಕ್ಷನ್ಸ್ ಜಾಗದಲ್ಲಿ ಗೆಡ್ಡೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಏನಾದರೂ ಸಿಸ್ಟ್ ಪ್ರಾಬ್ಲಮ್ಗಳು ಹೆಣ್ಣು ಮಕ್ಕಳಿಗೆ, ಫೈಬ್ರಾಯ್ಡೋ, ಈ ಥರದ್ದು ಒಂದು ಸಣ್ಣ ಪುಟ್ಟ ಆ ಒಂದು ಟ್ಯೂಬ್ ಬ್ಲಾಕ್ ಆಗೋದು, ಟ್ಯೂಬ್ ಡ್ಯಾಮೇಜ್ ಆಗ್ತಕ್ಕಂಥದ್ದು, ನೋಸಿಂಗ್ ಬ್ಲೀಡ್, ಮೂಗಿನಲ್ಲಿ ರಕ್ತ ಸುರಿತಕ್ಕಂಥದ್ದು, ಸಿವಿಯರ್ ತಲೆನೋವಿನಿಂದ ಬಳಲ್ತಕ್ಕಂಥದ್ದು, ಕುತ್ತಿಗೆ ನೋವಿನಿಂದ ಬಳಲ್ತಕ್ಕಂಥದ್ದು, ಸೊಂಟ ನೋವಿನಿಂದ ಬಳಲ್ತಕ್ಕಂಥದ್ದು, ವಿಪರೀತ ದಪ್ಪ ಆಗಿಬಿಡ್ತಕ್ಕಂಥದ್ದು, ವಿಪರೀತ ಸಣ್ಣ ಆಗ್ತಕ್ಕಂಥದ್ದು, ದೇಹದಲ್ಲಿ ಸಣ್ಣ ಸಣ್ಣ ತುರಿಕೆಗಳು ಇಲ್ಲ ಚಿಕ್ಕ ಪುಟ್ಟ ಈ ಕೀವು ತುಂಬಿದಂತ ಹುಣ್ಣುಗಳು ಕಾಣಿಸ್ಕೊಳ್ಳತಕ್ಕಂಥದ್ದು, ಪಚನಾಂಗ ಕ್ರಿಯೆಗಳಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಆ ಒಂದು ಕೈ ಸ್ವೆಟ್ ಆಗ್ತಕ್ಕಂಥದ್ದು, ವಿಪರೀತ ದೇಹ ಒಡೆಯತಕ್ಕಂಥದ್ದು, ಪಾದಗಳು ಒಡೆಯತಕ್ಕಂಥದ್ದು, ಕಣ್ಣುಗಳ ದೃಷ್ಟಿಯಲ್ಲಿ ಸ್ವಲ್ಪ ಮಂದ ಆಗ್ತಕ್ಕಂಥದ್ದು, ನಾಲಿಗೆಯಲ್ಲಿ ಸಮಸ್ಯೆ ಬರತಕ್ಕಂಥದ್ದು, ರುಚಿಗೆ ಸಂಬಂಧಪಟ್ಟಂತ ದೋಷ ಬರತಕ್ಕಂಥದ್ದು, ಪಚನಾಂಗ ಕ್ರಿಯೆಗಳಿಗೆ ಸಂಬಂಧಪಟ್ಟಂತ ದೋಷ ಬರತಕ್ಕಂಥದ್ದು, ಲಾಲಾರಸ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಜೊಲ್ಲು ಬರತಕ್ಕಂಥದ್ದು, ಗೊರಕೆ ಸಿಕ್ಕಾಬಟ್ಟೆ ಹೊಡೆಯತಕ್ಕಂಥದ್ದು, ಅತಿಯಾದ ನಿದ್ರೆ ಮಾಡತಕ್ಕಂಥದ್ದು, ಅತಿಯಾದ ತೂಕ ಬರತಕ್ಕಂಥದ್ದು, ದೇಹಕ್ಕೆ ನಿಶ್ಶಕ್ತಿ ಬರತಕ್ಕಂಥದ್ದು, ತಲೆ ಸುತ್ತತಕ್ಕಂಥದ್ದು, ರೀನಲ್ ಸ್ಟೋನ್ಸ್ ಆಗ್ತಕ್ಕಂಥದ್ದು, ಮೆನ್ಸೆಸ್ಟರಲ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ರಫ್ಚರ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಇವುಗಳೆಲ್ಲದರ ಸಮಸ್ಯೆಯನ್ನ ವಿಶಾಖ ನಕ್ಷತ್ರದವರು ಇವುಗಳಲ್ಲಿ ಯಾವುದಾದ್ರೂ ಒಂದು ಸ್ಟೇಜಲ್ಲಿ ನೋಡ್ತಕ್ಕಂಥದ್ದಾಗುತ್ತೆ. ಈಗ ಯಾರು ಕರೆ ಮಾಡಿ ಕಾಯ್ತಾ ಇದ್ದಾರೆ ಕೇಳೋಣವಾ? ಹಲೋ ಹಲೋ, ನಮಸ್ತೆ. ಗುರುಜಿ, ನೀವು ಹೇಳ್ತಾ ಇದ್ರಿ ನಮಗೆ ವಿಶಾಖ ನಕ್ಷತ್ರದವ್ರಿಗೆ ಏನೆಲ್ಲ ಸಮಸ್ಯೆಗಳು ಬರಬಹುದು, ಮುನ್ನೆಚ್ಚರಿಕಾ ಕ್ರಮವನ್ನ ತಗೋಬೇಕು ಅಂತ ಹೇಳಿದ್ರೆ ಪರಿಹಾರ ತಿಳಿಸ್ತೀನಿ ಅಂತ ಹೇಳ್ತಿದ್ರಿ. ಏನ್ ಗುರುಜಿ ಅದು? ಒಂದು ನೆನಪಲ್ಲಿಡಿ, ಎಲ್ಲರೂ ಎಲ್ಲವನ್ನೂ ಅನುಭವಿಸಿ ಹೋಗಬೇಕು, ಇದು ನಿಯಮ. ಯು ಕೆನಾಟ್ ಎಸ್ಕೇಪ್. ಹೇಗೆ ಮಳೆಗಾಲ ನೋಡಿ ಪ್ರಕೃತಿ ನಮಗೆ ಪ್ರತಿಯೊಂದರಲ್ಲೂ ಒಂದು ಅದ್ಭುತವಾದಂಥ ಅವಕಾಶಗಳನ್ನು, ಅರ್ಥಗಳನ್ನು ತಿಳಿಸಿಟ್ಟಿದೆ. ಅದೇನು ತುಂಬ ಸೂಕ್ಷ್ಮವಾಗಿಲ್ಲ, ಮುಚ್ಚಿಟ್ಕೊಂಡಿಲ್ಲ. ಇಟ್ ಹ್ಯಾಸ್ ಓಪನ್ ಎವ್ರಿಥಿಂಗ್. ಮಳೆಗಾಲ ಸಂದರ್ಭದಲ್ಲೇ ಮಳೆ ಬರೋದು ನೋಡಿ. ಥಂಡಿಗಾಲ ಪೂರ್ತಿ ಥಂಡಿಯೇ. ಅಯ್ಯೋ ನನಗಾಗಲ್ಲಪ್ಪ, ನನಗಿದೆಲ್ಲ ಆಗೋಲ್ಲ, ನಾನು ನಿನ್ನ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೀನಲ್ವ ಸೂರ್ಯಯ್ಯ, ದಯವಿಟ್ಟು ಅಯ್ಯ ನನಗೋಸ್ಕರ ಬಿಸಿಲು ಬಂದ್ಬಿಡು ಅಂದರೆ ಅವ್ನು ಬರೋದಿಲ್ಲ. ಈ ಸೇಸ್ ನಾನು ಬರತಕ್ಕಂಥ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಬಿಸಿಲು ಕೊಡ್ತಾನೆ ಅಷ್ಟೇ. ಪ್ರಕೃತಿಯ ನಿಯಮವೇ ಹಾಗೆ. ಅಂದರೆ ನಾವು ಕೂಡ ಆ ಪ್ರಕೃತಿಗೆ ಅಧೀನ, ಭಗವಂತನೇ ಅಧೀನದಲ್ಲಿರುವಾಗ ನಾವು ಕೂಡ ಅಧೀನರಾಗ್ತವೆ. ಈ ಪಂಚತತ್ವಗಳಿಂದ ಕೂಡಿರ್ತಕ್ಕಂಥ ಅಗ್ನಿ ತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಜಲತತ್ವದಿಂದ ಕೂಡಿರ್ತಕ್ಕಂಥ ಈ ದೇಹಕ್ಕೆ ಒಂದು ಕಾಯಿಲೆ, ಕಸಾಲೆ, ಪೌಷ್ಟಿಕತೆ ಎಲ್ಲವೂ ಬಂದು ಹೋಗ್ಬೇಕು ಒಂದು ಸ್ಟೇಜ್.
ಸೊ ನಾನು ಆಗಲೇ ಹೇಳಿದ್ನಲ್ಲ, ಇವುಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಅಷ್ಟೇ. ಇಟ್ ವಿಲ್ ಕಮ್ ಆ್ಯಂಡ್ ಗೋ. ನೀವೇ ಇರೋಲ್ಲ, ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲವೂ ನಿಮ್ಮಿಂದಲೇ. ಸೊ ಕೆಲವೊಂದು ಪರಿಹಾರಗಳಿದೆ, ಇದನ್ನು ಆದಷ್ಟು ಮಾಡ್ಕೊಳ್ಳಿಕ್ಕೆ ಇದು ಮಾಡಿ. ಕಂಪಲ್ಸರಿ ವಿಶಾಖ ನಕ್ಷತ್ರದ ಹೆಣ್ಮಕ್ಳು, ಆ ವಿಶಾಖ ನಕ್ಷತ್ರದ ಹೆಣ್ಮಕ್ಳು ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ ತಕ್ಷಣವೇ ಅವ್ರ ಸೈಕಲ್ ಸ್ಟಾರ್ಟ್ ಆಗಿದ ತಕ್ಷಣ ಚೆಕ್ ವಿತ್ ನೈಸ್ ಗೈನಕಾಲಜಿಸ್ಟ್ ಫಸ್ಟ್. ಮುಂದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, PCOD ಪ್ರಾಬ್ಲಮ್ಸ್ ಏನಾದರೂ ಕಾಣಿಸ್ಕೋಬೋದಾ, ಒಂದು ರೆಗ್ಯುಲರ್ ಚೆಕಪ್, 2 years ಒನ್ಸ್, 3 years ಒನ್ಸ್ ಕಂಪಲ್ಸರಿ. ನೋಡಿ, ಒನ್ ಆಫ್ ದ ಲೀಡಿಂಗ್ ಗೈನಕಾಲಜಿಸ್ಟ್, ಹೆಸರು ಹೇಳೋಕೆ ನಾನು ಇಷ್ಟಪಡೋದಿಲ್ಲ, ಕಡಿಮೆ ಅಂದರೂ ಒಂದು 6,000 ಹೆಣ್ಣು ಮಕ್ಕಳ ಜೀವನದಲ್ಲಿ ಬಂಗಾರದ ಒಂದು ಭವಿಷ್ಯತ್ತನ್ನು ತಂದುಕೊಟ್ಟಿರ್ತಕ್ಕಂಥ ಅಮ್ಮ ಅಲ್ಲ, ತುಂಬ ದೊಡ್ಡಮ್ಮ, ತುಂಬ ಚಿಕ್ಕ ವಯಸ್ಸಿಗೇನೆ, ತುಂಬ ದೊಡ್ಡ ಹೆಸರು. ಅವರು ಒಂದು ಊರಲ್ಲ, ಒಂದು ರಾಜ್ಯ ಅಲ್ಲ, ಒಂದು ಸ್ಟೇಟ್ ಅಲ್ಲ, ಒಂದು ಕಂಟ್ರಿ ಅಲ್ಲ, 100 ದೇಶದಲ್ಲಿ ಸುತ್ತಿರ್ತಕ್ಕಂಥ ಹೆಣ್ಮಗು. ಯಾವುದೋ ಒಂದು ಕಾರಣಾಂತರದಿಂದ ಒಂದು ಸುಮಾರು 10-12 ವರ್ಷದ ಹಿಂದ್ಗಡೆ ಏನೋ ಒಂದು ಸೆಮಿನಾರು, ಯಾವುದೋ ಒಂದು ಮೀಟಿಂಗಲ್ಲಿ ಭೇಟಿಯಾದಾಗ ಆ ಒಂದು ಕ್ಯೂರಿಯಾಸಿಟಿನಲ್ಲಿ ಹೇಳಿದ್ದೆ, ನಿಮ್ಗೆ ಈ ಥರದ್ದು ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಎಚ್ಚರಿಕೆ ಅಂದರೆ ಐ ಆಮ್ ದ ಲೀಡಿಂಗ್ ಗೈನಕಾಲಜಿಸ್ಟ್ ಅಂತ ಹೇಳಿದರು. ನೋಡೋಣ ತಾಯಿ ಅಂತ ಹೇಳಿದ್ದೆ. ಅವರು ವಿಶಾಖ ನಕ್ಷತ್ರ. ಆಫ್ಟರ್ ಸುಮಾರು ಒಂದು 10-12 ವರ್ಷಗಳ ನಂತರ ಹೀಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ, ಗುರುಜಿ ಐ ಗಾಟ್ ಯೂಟ್ರಸ್ ಕ್ಯಾನ್ಸರ್. ನನಗೆ ನೆನಪೂ ಇರಲಿಲ್ಲ, ಮರು ಜಾಸ್ತಿ ನನಗೆ. ಯಾವಾಗ ಹೇಳಿದ್ನೋ ಗೊತ್ತಿಲ್ಲ ತಾಯಿ ಅಂದರೆ, ಇಲ್ಲ ನೀವು ಹೇಳಿದ್ರಿ ಈ ಥರದ್ದೊಂದು ಸಂದರ್ಭದಲ್ಲಿ ಫಾರಿನಲ್ಲಿ ಭೇಟಿ ಆಗಿದ್ದು ಯಾವುದೋ ಒಂದು ಸೆಮಿನಾರ್ ಅಂತ. ಹೌದಾ, ಹೋಗ್ಲಿ ಬಿಡಿ ಅಂತ. ಹಿಂಗೆ ಗುರುಜಿ ಇದು ಅಂತ. ಸೊ ಇಟ್ಸ್ ಲೈಕ್ ಎ ಜರ್ನಿ ಅಂತ ಹೇಳ್ತೇವೆ ನಾವು. ಮೈಸೂರು ಬಸ್ ಹತ್ತಿದ ಮೇಲೆ ಬೆಂಗಳೂರಿಂದ ಕೆಂಗೇರಿ ದಾಟಲೇಬೇಕು, ಬಿಡದಿ ದಾಟಲೇಬೇಕು, ರಾಮನಗರ ದಾಟಲೇಬೇಕು, ಚನ್ನಪಟ್ಟಣ ದಾಟಲೇಬೇಕು. ಇಲ್ಲ ಹಂಗೆ ಕರ್ಕೊಂಡು ಹೋಗ್ಬಿಟ್ಬಿಡಿ ಅಂದರೆ ಅದು ಹೋಗಲ್ಲ, ಅದೆಲ್ಲ ದಾಟ್ಕೊಂಡೇ ಹೋಗಬೇಕು. ಇದು ನಿಯಮ. ಹಾಗೆ ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ನಿಶ್ಚಯ, ಅದಕ್ಕೊಂದು ಪ್ರಿಕಾಷನ್ ಅಷ್ಟೇ ಆಯಿತು. ಸೊ ವಿಶಾಖ ನಕ್ಷತ್ರದ ಹೆಣ್ಮಕ್ಳು ಕಂಪಲ್ಸರಿ ದೇ ನೀಡ್ ಟು ಚೆಕ್. ರೆಗ್ಯುಲರ್ ಆಗ್ತಿದೆ ಅವೆಲ್ಲ ಏನಿಲ್ಲ, ಏನು ಆಗ್ತಿದ್ರು ಅದಕ್ಕೆ ಬೇಕಾದಂಥ ಒಂದು ಎಚ್ಚರಿಕೆ, ಟೆಸ್ಟ್ ಮಾಡಿಸೋದು. ಎಸ್ಪೆಷಲಿ ಕಿಡ್ನಿಗೆ ಸಂಬಂಧಪಟ್ಟಂಥದ್ದು. ತುಂಬ ಓವರ್ ಹೀಟ್ ಊಟಗಳನ್ನು ತಿನ್ನೋ ಹಾಗಿಲ್ಲ ನೀವು. ಖಾರವನ್ನು ಬಿಟ್ಟಲೇಬೇಕು. ನೀರು ಯಥೇಚ್ಛವಾಗಿ ಸೇವಿಸ್ತಕ್ಕಂಥದ್ದು ಮಾಡಬೇಕು. ಅತಿ ಮುಖ್ಯವಾಗಿ ನೀವು ನೀರಿರತಕ್ಕಂಥ, ನಾರಿರತಕ್ಕಂಥ ಅಂಶವುಳ್ಳಂಥ ತರಕಾರಿ, ಸೊಪ್ಪು, ಹಣ್ಣುಗಳನ್ನು, ಜ್ಯೂಸನ್ನು ಸೇವಿಸಲೇಬೇಕು. ಇದು ನಿಯಮ. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ತಗೊಳ್ಳೇಬೇಕು. an apple a day keeps doctor away. ನೀವು ದಿನಕ್ಕೊಂದು ಆಪಲ್ ತಿನ್ನಲೇಬೇಕು. ಹೋಗಿ ಗುರುಗಳೇ, ಜೇಬಾಗ 100 ರೂಪಾಯಿ ಇಲ್ಲ, ರೊಕ್ಕ ದುಡಿಯೋದೇ 100 ರೂಪಾಯಿ. ನನ್ನ ಯಜಮಾನ ತಗೊಬಂದು ಎಲ್ಲ ಖರ್ಚಾಗಿ 100 ರೂಪಾಯಿ ಕೊಡ್ತಾನೆ. ಅದ್ರಾಗ ನಾವು ಒಂದು ಆ್ಯಪಲ್ ತೊಗೊಂಡು ತಿಂದರೆ 25-30 ರೂಪಾಯಿ ಅದಕ್ಕೆ ಖರ್ಚಾಗ್ಬಿಡುತ್ತೆ. ಮನೆಗೆ ಹೇಗೆ, ಮಕ್ಕಳಿಗೆ ಹೇಗೆ, ನನ್ನ ಅನ್ನತಕ್ಕಂಥದ್ದು ಕುಟುಂಬಕ್ಕೆ ಹೇಗೆ ಅಂತ ಒಂದು ಯೋಚನೆ ಬರುತ್ತೆ. ಓಕೆ, ವಾರಕ್ಕೊಂದಾದರೂ ಒಂದು ಆ್ಯಪಲ್ ತಿನ್ನಲೇಬೇಕು. ಒಂದು ಮೂಸಂಬಿ ನೀವು ತಿನ್ನಲೇಬೇಕು. ಊಟದಲ್ಲಿ ಸೌತೆಕಾಯಿ ಇಲ್ಲದೆ ನೀವು ಊಟ ಮಾಡೋ ಹಾಗಿಲ್ಲ. ಊಟದಲ್ಲಿ ನೀವು ಮಜ್ಜಿಗೆ ಇಲ್ಲದೆ ಊಟ ಮಾಡೋ ಹಾಗಿಲ್ಲ. ಕಂಪಲ್ಸರಿ ತುಪ್ಪ ಒಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆಂದರೆ ವಿಶಾಖ ಗುರು ಅಂತ ಹೇಳಿದ್ರೆ ಇಟ್ ಬ್ಲೋಸ್ ಅವೇ ಅನ್ನತಕ್ಕಂಥದ್ದು ಹೇಳ್ತೇವೆ. ಎಸ್ಪೆಷಲಿ ಡಯಾಬಿಟಿಸ್, ಬಿಕಾಸ್ ಆಫ್ ಯುವರ್ ಫಿಟ್ನೆಸ್ ಸ್ವಲ್ಪ ವೀಕ್ ಇರ್ತೀರ ನೀವು, ಸ್ವಲ್ಪ ಶುದ್ಧ ಸೋಮಾರಿಗಳು. ಗುರುಭಾವದ ನಕ್ಷತ್ರ, ಗುರುವಾಗಿ ಹುಟ್ಟಿದವರು ಸ್ವಲ್ಪ ಓಡಲ್ಲ, ಮಾಡಲ್ಲ, ಎತ್ತಲ್ಲ, ಸುಮ್ಮನೆ ಪ್ರವಚನ, ಧ್ಯಾನ, ಅದು ಇದು ಅಂತಕ್ಕಂಥದ್ದು ಅಷ್ಟೇ. ಅವ್ರಿಗೆ ಕೆಲಸ ಕಾರ್ಯ, ಬರೆಯೋದು, ಧ್ಯಾನ, ಪೂಜೆ, ಜನ, ಮಾತು ಅಂತ. ನೋಡಿ, ನೀವು ಸರಿ ಇದ್ರೇನೆ, ನೀವು ಗಟ್ಟಿ ಇದ್ರೇನೆ ಧ್ಯಾನ, ಪ್ರವಚನ, ಪೂಜಾ, ದೇವರು ಇದೆಲ್ಲವೂ. ನೀವೇ ಗಟ್ಟಿ ಇಲ್ಲ ಅಂದರೆ ಯಾವ ದೇವ್ರ ಹತ್ರ ಕೂತ್ಕೊಂಡು ಪೂಜೆ ಮಾಡ್ತೀರಾ? ಯಾರಿಗೆ ಸಾಂತ್ವನ ಹೇಳ್ತೀರಾ? ಹೌದಲ್ವೋ? ಸೊ ಓಡಲೇಬೇಕು. ಕಂಪಲ್ಸರಿ ವಿಶಾಖ ನಕ್ಷತ್ರದವರು ದಿನಕ್ಕೊಂದು 3/4 ಗಂಟೆ ವಾಕ್ ಮಾಡಿದ್ರೆ ಒಂದು ಅದ್ಭುತ. ಅದರಲ್ಲೂ ನೀವು ಬಯಲುಸೀಮೆನಲ್ಲಿ ರೈತಾಪಿ ಕುಟುಂಬದಲ್ಲಿ ಇದ್ರೆ ಕೃಷಿಕ ಕಾರ್ಯಗಳು ಮಾಡ್ತಿದ್ರೆ 90 ಭಾಗ ನಿಮ್ಗೆ ಯಾವ ಕಾಯಿಲೆಗಳು ಬರೋಲ್ಲ. ಏನಾದರೂ ಕೃಷಿಕರು ನೋಡಿ, ಚಟುವಟಿಕೆ ಉಳ್ಳಂತಹ ವ್ಯಕ್ತಿತ್ವ. ಅವ್ರು ಬೆಳಿಗ್ಗೆ 4 ಗಂಟೆಗೆ ಎದ್ದೊಳ್ತಾರೆ, ಸಂಜೆ 7:30-8 ಗಂಟೆಗೆಲ್ಲ ಪಾಚೊಂತಾರೆ. ಬಟ್ ವಿಶಾಖ ನಕ್ಷತ್ರಕ್ಕೆ ಸಮಸ್ಯೆ ಬರ್ತಕ್ಕಂಥದ್ದು, ಅವ್ರು ಮಲ್ಕೊಳ್ಳೋದೇ ಬೆಳಿಗ್ಗೆ ರಾತ್ರಿ 12-1 ಗಂಟೆ ಆಗ್ಬಿಡುತ್ತೆ. ಹೆಂಗ್ ಮಾಡಿದ್ರು
ನೀವು ನಿದ್ದೆ ತಪ್ಪಿಸೋ ಆಗಿಲ್ಲ. ರಿಮೆಂಬರ್ ದ್ಯಾಟ್ ಯುವರ್ ಬಾಡಿ ಮೆಟಾಬಲಿಸಮ್ ಸ್ವಲ್ಪ ಏರುಪೇರಿನಂತಕ್ಕಂಥದ್ದು. ದಿನಕ್ಕೆ 2 ಬಾರಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ನಿಮ್ಮ ದೇಹದಿಂದ ಒಂದು ರೀತಿ ದುರ್ಗಂಧ ಬೇರ್ತಕ್ಕಂಥದ್ದು, ವಾಸನೆ, ದುರ್ಗಂಧ ಬೇರೆ ವಾಸನೆ, ಏನೋ ಒಂದು ರೀತಿ ಸ್ಮೆಲ್ ಬರ್ತಕ್ಕಂಥದ್ದಾಗುತ್ತೆ. ಸ್ವೆಟಿಂಗ್ ಜಾಸ್ತಿ, ನಿಮಗೆ ಕತ್ತಾಳಿ ಮೈ ಅಂತ ಹೇಳ್ತೇವೆ ವಿಶಾಖ ನಕ್ಷತ್ರಕ್ಕೆ. ಇಲ್ಲ ಬೆವರೇ ಬರೋದಿಲ್ಲ ಸರಿಯಾಗಿ. ಅದಕ್ಕೆ ದಿನಕ್ಕೆ 2 ಬಾರಿ ನಾರಿನಿಂದ ಉಜ್ಜಿ ಸ್ನಾನ ಮಾಡ್ತಕ್ಕಂಥದ್ದು ಮಾಡಬೇಕು. ಸ್ಕಿನ್ ತುರಿಕೆಗಳಾಗುತ್ತವೆ. ಎಸ್ಪೆಷಲಿ ಗುಪ್ತಾಂಗಗಳನ್ನ ತುಂಬಾ ಶುದ್ಧಿಯಾಗಿ ಇಟ್ಕೊಳ್ತಕ್ಕಂಥ ಅಭ್ಯಾಸ ಮಾಡಬೇಕು. ಈ ಕಾಲದ ಮಕ್ಕಳಿಗೆ ಹೇಳ್ಕೊಡೋದೇ ಇಲ್ಲ. ಗುಪ್ತ ಅಂತ ಹೇಳ್ಬಿಟ್ಟು ಹಿಂಗೆ ಅನ್ಕೋತೀರ, ಮಾಡೋದಿಲ್ಲ. 120 ಕೋಟಿ ಪಾಪ್ಯುಲೇಷನ್ ಮಾಡಿಟ್ಟು ಬಿಟ್ಟಿರ್ತಾರೆ. ಅದನ್ನ ಮೊದಲು ತಂದೆ ತಾಯಿಯಾಗಿ ಮಕ್ಕಳಿಗೆ ಆದ್ಯ ಕರ್ತವ್ಯವಾಗಿ ಹೇಗೆ ಶುಚಿಯಾಗಿರತಕ್ಕಂಥದ್ದು, ಹೇಗಿರಬೇಕು, ಸ್ನಾನಕ್ಕೆ ಹೋದ್ರೆ ಹೇಗೆ, ಏನು, ಇದನ್ನ ಮೊದಲೇ ಹೇಳ್ಕೊಟ್ರೆ ಅಲ್ಲಿ ಅಭಾಸ ಅನ್ನಿಸ್ತಕ್ಕಂಥದ್ದಲ್ಲ. ನಿಮ್ಮನ್ನು ಪ್ರೀತಿಸಿ, ನಿಮ್ಮ ದೇಹವನ್ನು ಪ್ರೀತಿಸಿ. ಜಸ್ಟ್ ಕೀಪ್. ಆ ವಿಶಾಖ ನಕ್ಷತ್ರದವ್ರು ಅತಿ ಮುಖ್ಯವಾಗಿ ಇದನ್ನ ಮಾಡ್ಕೋಬೇಕು. ಎರಡನೇದು, ನೀವು ಟಾಯ್ಲೆಟ್ಗೆ ಹೋದ್ರೆ ಕಾಲು ತೊಳಿದೆ, ಕೈ ತೊಳಿದೆ ಬರಲೇಬಾರ್ದು. ಇಟ್ಸ್ ಅ ಮಸ್ಟ್. ಅದರಲ್ಲೂ ಹೆಣ್ಮಕ್ಳು ಮನೇಲಿ ಇದ್ದೀರಾ ಅಂತ ಹೇಳಿದ್ರೆ ಮೇಲ್ ಹೊದಕೆ ಬಟ್ಟೆ ಒಂದು ಹಾಕೊಂಡಿರ್ಲೇಬೇಕು. ನೀವು ನೈಟಿ ಹಾಕೊಂಡಿದ್ರು ಒಂಥರ ಫ್ರಾಕ್ ತರ ಮೇಲೆ ಏನಾದ್ರೂ ಒಂದು ಹಾಕೊಳ್ಳಿ. ಯಾಕಂದ್ರೆ ನಿಮ್ಗೊಂದು ಅಭ್ಯಾಸ ಬರುತ್ತೆ. ಅಡುಗೆ ಮಾಡ್ತಿದ್ರು ಕೈ ಹಿಂಗೆ ಅನ್ಕೋಬಿಡ್ತಕ್ಕಂಥದ್ದು, ಇನ್ನಷ್ಟು ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಒಂದು ಟವಲ್, ಕೈಗವಸೆ ಏನಾದ್ರೂ ಇಟ್ಟಿರ್ತಕ್ಕಂಥದ್ದು, ಇಲ್ಲಾಂದ್ರೆ ಕೈ ಟವಲ್ ಏನಾದ್ರೂ ಒಂದು ಇಟ್ಟಿರ್ತಕ್ಕಂಥದ್ದು ಕಂಪಲ್ಸರಿ ಮಾಡಿರ್ಬೇಕು. ಅದು ಬೆಡ್ರೂಮ್ನಲ್ಲಾಗ್ಲಿ, ಕಿಚನಲ್ಲಾಗ್ಲಿ, ಹಾಲಲ್ಲಾಗ್ಲಿ. ಅದು ಗಂಡಸರು ಅಷ್ಟೇ. ಟಿಫನ್ ಕ್ಯಾರಿ ನೀವು ಮನೆಯ ಊಟವನ್ನೇ ತಗೊಂಡು ಹೋಗ್ಬೇಕು. ಎಲ್ಲೆಲ್ಲೋ ತಿನ್ನೋ ಹಾಗಿಲ್ಲ, ವಿಪರೀತ ಡಯಟ್ ಮಾಡೋ ಹಾಗಿಲ್ಲ. ವಿಶಾಖ ನಕ್ಷತ್ರದವರು ತುಂಬಾ ದೇಹದ ಮೇಲೆ ಒತ್ತಡ ಆಗ್ಲಿಕ್ಕೆ ಶುರು ಆಗುತ್ತೆ. ಅನ್ನಾಂಗ ಸಮಸ್ಯೆಗಳು, ಜೀರ್ಣಾಂಗ ಸಮಸ್ಯೆಗಳು ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಮನೆ ಊಟ ತಿನ್ನಿ. ಹೆಚ್ಚಾಗಿ ಖಾರ ತಿನ್ಬೇಡಿ, ಬದನೆಕಾಯಿ ತಿನ್ಬೇಡಿ, ನುಗ್ಗೆಕಾಯಿ ತಿನ್ಬೇಡಿ, ನೌಕಲ್ ತಿನ್ಬೇಡಿ, ತುಂಬಾ ಉಷ್ಣವಾಗಿರ್ತಕ್ಕಂಥ ಸೊಪ್ಪುಗಳನ್ನ ತಿನ್ಬೇಡಿ. ಮೆಂತೆ ಸೊಪ್ಪನ್ನ ತಿನ್ನಬಹುದು. ಹಾಗಲಕಾಯಿ ನಿಮಗೆ ನಿಷಿದ್ಧ. ಬೇವಿನಕಾಯಿ, ಬೇವಿನ ಹಣ್ಣು, ಬೇವಿನ ಎಲೆ ನಿಷಿದ್ಧ. ಯಾವಾಗಲೂ ತಿಂಗಳಿಗೊಮ್ಮೆ ಅದನ್ನ ಅರೆದು ಬಿಟ್ಟು ದೇಹಕ್ಕೆ ಹಚ್ಚಿ ಇಮ್ಮಿಡಿಯೇಟ್ ಸ್ನಾನ ಮಾಡ್ಬೇಕು 10 ನಿಮಿಷ ಆದ್ಮೇಲೆ. ಆದಷ್ಟು ದಾಸವಾಳದ ಎಲೆಯನ್ನ ಅರೆದು ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ ನಂತರ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ಭಾನುವಾರಗಳಂದು, ಶನಿವಾರಗಳಂದು, ವೀಕ್ಲಿ ಒನ್ಸ್ ಎಳ್ಳೆಣ್ಣೆಯನ್ನ ಕಾಯಿಸಿ. ನಿಮಗೆ ಎಣ್ಣೆ ಅಂಶವೂ ಕೂಡ ಕಡಿಮೆ. ಅದರಿಂದಲೇ ನಿಮಗೆ ಸುಸ್ತಾಗ್ತಕ್ಕಂಥದ್ದು, ದೇಹ ಭಾರ ಆಗ್ಬಿಡ್ತಕ್ಕಂಥದ್ದು ಆಗಿಬಿಡುತ್ತೆ. ಸೊ ವಾರಕ್ಕೊಮ್ಮೆ ಕಂಪಲ್ಸರಿ ಎಳ್ಳೆಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು, ಇಲ್ಲ ಹರಳೆಣ್ಣೆ ದೇಹಕ್ಕೆ ಹಚ್ಚಿ, ಮನೆಯಲ್ಲಿ ಯಾರಾದ್ರೂ ಗಂಡಸರಿದ್ರೆ, ಅಪ್ಪ ಇದ್ರೆ ಅಪ್ಪ ಹಚ್ಚೋ ಅಪ್ಪ ಅಂತ ಹೇಳಿಬಿಟ್ಟು ಹಚ್ಚಿಸ್ಕೊಳ್ಳಿ. ಹೆಣ್ಣು ಮಕ್ಕಳಾಗಿದ್ರೆ ಅಮ್ಮನ ಕೈಯಲ್ಲಿ ಹಚ್ಚಿಸ್ಕೊಳ್ಳಿ. ಒಂದು ಅರ್ಧ ಗಂಟೆ ಆದಮೇಲೆ, ಇಲ್ಲ 1 ಗಂಟೆ ಆದಮೇಲೆ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ಸ್ನಾನ ಮಾಡುವಾಗ ಆದಷ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ದೇಹಕ್ಕೆ ಹಚ್ಚಿ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ಊಟ ಮಾಡುವಾಗ ಅತಿ ಮುಖ್ಯವಾಗಿ ಪೂರ್ವಕ್ಕೆ ಮುಖ ಮಾಡಿ ಊಟ ಮಾಡಿ. ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು 1 ಹೊತ್ತಾದ್ರೂ ಕುಳಿತು ಊಟ ಮಾಡಿ. ಊಟದ ನಂತರ ಒಂದು ಚಿಕ್ಕದಾಗಿ ಸಿಹಿ ತಿನ್ನಿ. ಆದಷ್ಟು ಹೆಣ್ಣು ಮಕ್ಕಳು ಸ್ವಲ್ಪ ವಿಶಾಖ ನಕ್ಷತ್ರ ಒಂಚೂರು ಕಿಕ್ ಜಾಸ್ತಿ, ಆ ಫೋರ್ಸು, ಆ ಒಂದು ಮುಗ್ದುತನ ಎಲ್ಲ ಇರುತ್ತೆ ನಿಮಗೆ ಜಾಸ್ತಿ. ಸೊ ಒಂದು ಪಂಚಲೋಹದ ಕಡಗ ಹಾಕೊಳ್ತಕ್ಕಂಥದ್ದು, ಒಂದು ಪಂಚಲೋಹದ ಉಂಗುರವನ್ನ ಹಾಕಿಕೊಳ್ಳತಕ್ಕಂಥದ್ದು ಆದಷ್ಟು ಮಾಡಿ. ಎಡಗೈಗೆ ಒಂದು ಸ್ಟೀಲ್ ವಾಚ್ ಕಟ್ಟತಕ್ಕಂಥದ್ದು ಆದಷ್ಟು ಮಾಡಿ. ಗಂಡು ಮಕ್ಕಳು ಕಂಪಲ್ಸರಿ ವಿಶಾಖ ನಕ್ಷತ್ರದವರು ಬುಧನ ತತ್ವ ಜಾಗೃತಿ ಮಾಡಬೇಕು. ಚುರುಕು ಆಗೋದಿಲ್ಲ, ನೀವು ಆಗಲಿ ಬಿಡು, ನೋಡೋಣ ಬಿಡು, ಈ ತರ ಬರುತ್ತೆ. ಸೊ ಎರಡೂ ಕಿವಿಯನ್ನ ಚುಚ್ಚಿಸ್ಬಿಟ್ಟು ನೋಡಿ. ಆನೆ ನೋಡಿ ಎಷ್ಟು ಶಾರ್ಪ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆನೆ ನೋಡಿದ್ರೆ ದದ್ದು ಅಂತೀವಿ, ಖಂಡಿತ ದದ್ದು ಅಲ್ಲ ಅದು. ಇಟ್ಸ್ ಒನ್ ಆಫ್ ದ ಜೀನಿಯಸ್ ಸ್ಟ್ರಕ್ಚರ್. ಅದಕ್ಕಿರುವಷ್ಟು ಬುದ್ಧಿಶಕ್ತಿ, ಮೇಧಾಶಕ್ತಿ, ಚೈತನ್ಯ ಶಕ್ತಿ ಯಾವ ಪ್ರಾಣಿಗೂ ಇಲ್ಲ. ಅಂತ ಒಂದು ಆನೆ ತನ್ನ ಕಿವಿಗಳನ್ನು ಈಗ ಆಡಿಸ್ತಾ ಇರುತ್ತೆ. ಅದರ ಒಂದು ಗ್ರಾಸ್ಪಿಂಗ್ ಜಾಸ್ತಿ. ಆ ಗ್ರಾಸ್ಪಿಂಗ್ ಕೆಪಾಸಿಟಿ ಬರಬೇಕು ಅಂತಾನೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆಲ್ಲ 11ನೇ ದಿನಕ್ಕೆಲ್ಲ ಕಿವಿ ಚುಚ್ಚಿಸ್ತಿದ್ರು. ಆ ಕೋಲ್ಡ್ ಎಲ್ಲ ಕಡಿಮೆ ಆಗಲಿ. ನಿಮಗೆ ಕೋಲ್ಡ್ ಪ್ರಾಬ್ಲಮ್ ಜಾಸ್ತಿ, ಸೈನಸ್ ಪ್ರಾಬ್ಲಮ್ ಜಾಸ್ತಿ, ಮೈಗ್ರೇನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ. ಕಿವಿಗೆ ಓಲೆ ಹಾಕಿ ಕಂಪಲ್ಸರಿ. ವಿಶಾಖ ನಕ್ಷತ್ರದ ಹೆಣ್ಮಕ್ಳು 1, 2, 3
1 2 3 ಇದೇನು 3 ಓಲೆ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾನೆ. ಇನ್ನಷ್ಟು ಪರಿಹಾರ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದ್ ನೋಡಿ. ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನನ್ನ ಹೆಸರು ರೂಪಾ ಅಂತ ಮಧುಗಿರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ರೂಪಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ ಮಾ? ನನ್ನ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 26 ಡಿಸೆಂಬರ್ 1983. ಸಮಯ ಮಾ? ಸಮಯ ಬೆಳಗಿನ ಜಾವ 3:15. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ರೂಪಾ ಅವರೇ. 5 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡ್ತೀರಾ? ಖಂಡಿತ ಮಾತಾಡಿ ಮೇಡಮ್. ಮಾ. ನಮಸ್ತೆ ಶಂಕರ. ನಮಸ್ತೆ ಸರ್. ಏನ್ ಕೇಳಬೇಕಿತ್ತು ತಾಯಿ? ಗುರುಜಿ, ಈಗ ನಾನು ಹುಟ್ಟಿದ ಹೆಸರು ಪದ್ಮಾ ವಸಂತ ಅಂದ್ಬಿಟ್ಟು, ಸೊ ಅದ್ರ ಪ್ರಕಾರ ಇದು 7.5 ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗಂತೂ ನಾನು ಏನ್ ಮಾಡಕ್ ಹೋದ್ರೂ ಏನು ಪಾಸಿಟಿವ್ ಆಗಿ ಏನೂ ಆಗ್ತಿಲ್ಲ. ಕೆಲ್ಸದ ವಿಷಯದಲ್ಲಿ ಆಗಿರ್ಬೋದು, ಮತ್ತೆ ಪರ್ಸನಲ್ ಲೈಫ್ ಆಗಿರ್ಬೋದು, ಎಲ್ಲಾನು ಏನೋ ಒಂಥರ ಪ್ರಾಬ್ಲಮ್ ಆಗ್ತಾ ಇದೆ. ಲೈಕ್ ಎಲ್ಲಾರು ಇದ್ರೂ ಲೈಕ್ ಹೆಂಗೆ ಅಂತಾನೆ ಯಾರು ಇಲ್ಲ ಅಂತ ಅನ್ಸ್ಬಿಟ್ಟಿದೆ. ಸೊ ಏನಕ್ಕೆ ಇದು ಪರಿಹಾರ ಏನಾದ್ರು ಇದೆಯಾ ಅಂತ ಕೇಳ್ಬೇಕಿತ್ತು. ಇದೆಯೋ ತಾಯಿ? ನೋಡಿ, ನಿಮ್ಮ ಲಗ್ನದಲ್ಲಿರತಕ್ಕಂಥ ಶನಿ ಅದಕ್ಕೆ ಕೇಳಿತ್ತು. ಶಶ ಮಹಾಪುರುಷ ಯೋಗ, ಮಹಾಪುರುಷ. ಎಲ್ಲರಿಗೂ ಶನಿ ಉಚ್ಚ ಸ್ಥಾನ ಬರುವುದಿಲ್ಲಮ್ಮ, ಅದು ನನಗೇ ಇಲ್ಲ ತಾಯಿ, ನೇರವಾಗಿ ಹೇಳ್ತೇನೆ. ಅಂಥ ಒಂದು ಅದ್ಭುತವಾದಂಥ ಮಹಾಪ್ರಣವ ಶಕ್ತಿ ಅದು. ಲಗ್ನದಲ್ಲಿ ಉಚ್ಚ ಆಗೋದು ಅಂದರೆ ಏನು ಸುಮ್ಮನೆ ತುಲಾ ಲಗ್ನ ನಿನ್ನದು. ಅದರ ಜೊತೆಯಲ್ಲಿ ಬೇರೆ ಶುಕ್ರ, 2ನೇ ಮನೆಯಲ್ಲಿ ಕೇತು, ಶನಿ ಹಿಂದ್ಗಡೆ ಕುಜ, ನಜ್ಜುಗುಜ್ಜು. ಒಡಹುಟ್ಟಿದವರು, ಕುಟುಂಬ. ಲಗ್ನದ ಶುಕ್ರ ಅಂದರೆ ದಾಂಪತ್ಯ, ಪ್ರೀತಿ, ಪ್ರೇಮ, ಪ್ರಣಯ, ಹಣಕಾಸು. 2ನೇ ಮನೆ ಕೇತು, ವೈರಾಗ್ಯ. ಎಲ್ಲ ಮೋಸ, ಎಲ್ಲರೂ ಮೋಸ. ಬರೀ ದೇಹ ಅಷ್ಟೇನಾ? ಬರೀ ನೀನು ಇಲ್ವಾ? ಮನಸ್ಸೇ ಇಲ್ವಾ ಇದರೊಳಗಡೆ ಅನಿಸುತ್ತೆ. ಒಳ್ಳೆತನಕ್ಕೆ ಬೆಲೆ ಇಲ್ವಾ? ಲಗ್ನದ ಶನಿ ಮಾತೆತ್ತಿದ್ರೆ ಒಂದು ದೊಡ್ಡ ಉಳಿ ಏಟು. 1 ಹೆಜ್ಜೆ ಇಡೋಷ್ಟರಲ್ಲಿ 10 ಹೆಜ್ಜೆ ಹಿಂದಕ್ಕೆ ಬಿದ್ದ ಹಾಗೆ. ಆತ್ಮಹತ್ಯೆಗೂ ದಾಟಿದ್ದು ಆಲೋಚನೆ ಬರುತ್ತೆ, ಅದಕ್ಕೂ ದಾಟಿದ್ದು. ಅಂದರೆ ಎಲ್ಲ ಬಿಟ್ಟು ಎಲ್ಲ ತಟಸ್ಥವಾಗಿ ಬಿಡೋಣ, ಇಡೀ ಪ್ರಪಂಚವೇ ಶೂನ್ಯ, ಇವೆಲ್ಲದರ ಛಾಯೆಯನ್ನು ತೋರಿಸ್ತಿರ್ತಕ್ಕಂಥದ್ದು. ಹೌದು ಅಲ್ವೋ? ಖಂಡಿತ ಗುರುಜಿ. ಮಹಾಪುರುಷ ಯೋಗ ಅಂತ ಹೇಳಿದೆ ನಾನು. ಮಹಾಪುರುಷರಾಗಬೇಕು ಅಂದರೆ ಅದೆಲ್ಲ ಈಜಲೇಬೇಕು ತಾಯಿ. ನಿನ್ನಲ್ಲಿ ಆ ಮಹಾಪುರುಷ ಆಗ್ತಕ್ಕಂಥ ಆ ಒಂದು ಲಕ್ಷಣಗಳು ತುಂಬ ಇದೆ ನೋಡಿ. ಯು ಆರ್ ಎ ವೆರಿ ಬಿಗ್ ಸ್ಯಾಕ್ರಿಫೈಸರ್. ಬಿಟ್ಕೊಟ್ಟಿರೋದು ಜಾಸ್ತಿ, ಸೋತಿರೋದು ಜಾಸ್ತಿ. ನಿನ್ನನ್ನು ಕಳ್ಕೊಂಡಿದ್ಯಾ ತಾಯಿ, ನೇರವಾಗಿ ಹೇಳ್ತಾರೆ. ಆ ಒಂದು ಬಾಗುತನ ಹೋಗ್ಲಿ ಬಿಡು, ಆಗ್ಲಿ ಬಿಡು, ದೇವರಿದ್ದಾನೆ ಬಿಡು ಅನ್ನತಕ್ಕಂಥದ್ದು. ಆದರೂ ನಾನೆಲ್ಲೋ ಇದಾಗ್ತಿಲ್ಲ ಅನ್ನತಕ್ಕಂಥದ್ದು. ಹೌದೋ ಅಲ್ವೋ? ಖಂಡಿತ ಗುರುಜಿ. ಸೊ ಆ ಮಹಾಪುರುಷರ ಲಕ್ಷಣರು ಇಟ್ ನೆವರ್ ಕಮ್ಸ್ ಟು ಎವ್ರಿಬಡಿ. ಎಲ್ರಿಗೂ ಬರೋಲ್ಲ, ಎಲ್ರಿಗೂ ಆ ಯೋಗ ಇಲ್ಲ. 2ನೇ ಭಾವದ ಕೇತು, ನೀವೊಂದು ದೊಡ್ಡ ವ್ಯಕ್ತಿ ಆಗಬೇಕು, ಜ್ಞಾನಿ ಆಗಬೇಕು, ದಾರಿ ತೋರಿಸುವ ಗುರು ಆಗಬೇಕು, ಮಹಾಗುರು ಆಗಬೇಕು. ಗುರು ಬೇರೆ, ಮಹಾಗುರು ಬೇರೆ. ಅದಕ್ಕೆ ಇಷ್ಟೆಲ್ಲ ತೊಳಲಾಟ. ಸಾಮಾನ್ಯರಾಗಿರ್ಲಿಕ್ಕೆ ಬಿಡುತ್ತಿಲ್ಲ. ಆ ದೈವ ಚಿಂತನೆ, ದೈವಕ್ಕೂ ಮೀರಿದ ಚಿಂತನೆ. ದೇವರಿದ್ದಾನ, ನಿಜವಾಗಲೂ ಇದ್ದಾನ, ಇದ್ದಿದ್ರೆ ಇಷ್ಟೆಲ್ಲ ನಡೀತಿತ್ತ, ಇಷ್ಟೆಲ್ಲ ನನ್ನೊಬ್ಬಳಿಗೆ ಆಗಬೇಕಿತ್ತ ಅನ್ನೋದೂ ಅನಿಸಿಬಿಟ್ಟಿದೆ. ಹೌದೋ? ಖಂಡಿತ ಗುರುಜಿ. ನೀವೇ ದೇವರು ತಾಯಿ. ಅದಕ್ಕೆ ಆ ಒಂದು ಪರೀಕ್ಷೆ ಅಷ್ಟೇ. ದೇವರಿಗೆ ಪರೀಕ್ಷೆ. ದೇವ್ರ ಹತ್ರನೇ ಎಲ್ಲರೂ ಬರೋದು, ದೇವ್ರ ಹತ್ರನೇ ನಮಗ್ ಬೇಕು ಅನ್ನೋದು. ಎಲ್ಲರೂ ನಿಮ್ಮ ಹತ್ರನೇ ಬರ್ತಿರೋದು. ಹೌದು ಅಲ್ವೋ? ಖಂಡಿತ ಗುರುಜಿ. ಸೊ ದೇವ್ರಿಗೆ ಕೊಡೋದು ಗೊತ್ತಿರುತ್ತೆ ವಿನಃ ತಗೊಳ್ಳೋದು ಗೊತ್ತಿರಲ್ಲ. ಸೊ ಯೋರ್ ಜಾಬ್ ಇಸ್ ಟು ಜಸ್ಟ್ ಗಿವ್ ಅಷ್ಟೇ. ನಿಮ್ಮ ಕೆಲಸ ಕೊಡುವುದಷ್ಟೇ. ಇಲ್ಲ ನನಗೂ ಬೇಕು, ನಾನು ತಿಂತೀನಿ ಅಂತ ಮಾವಿನ ಮರ ಯಾವತ್ತೂ ಅನ್ನಲ್ಲ. ಕಳ್ಳ ಬಂದರೂ ಕೊಡುತ್ತೆ, ಗುರು ಬಂದರೂ ಕೊಡುತ್ತೆ, ಅಮ್ಮ ಬಂದರೂ ಕೊಡುತ್ತೆ, ಮೋಸ ಮಾಡಿದವನು ಬಂದರೂ ಕೊಡುತ್ತೆ. ಆದ್ರೆ ಕೆಲಸ ಹಣ್ಣು ಕೊಡುವುದಷ್ಟೇ ನಿಮ್ಮ ಕೆಲಸ. ಅದೇ. ಆದಷ್ಟು ಸಂಕಷ್ಟ ದಿನಗಳಂದು ವಿನಾಯಕನ ಅನುಷ್ಠಾನ ಮಾಡ್ಕೊಳ್ಳಿ. ಮನೇಲಿ ತುಂಬ ವಿಗ್ರಹ, ಫೋಟೋಸ್ ಎಲ್ಲ ಜಾಸ್ತಿ ಇಡಬೇಡಿ. ಡೋಂಟ್ ಎಕ್ಸ್ಪೆಕ್ಟ್. ಇಷ್ಟೇ. ಯುವರ್ ಎಕ್ಸ್ಪೆಕ್ಟೇಷನ್ ರೈಸಸ್, ದ ಬಾರ್ ರೈಸಸ್, ದ ಮೋರ್ ಪೇನ್ ರೈಸಸ್ ಅಂತೇನೆ. ಬಿ ಕೂಲ್. ಏನೂ ಆಗೋಲ್ಲಮ್ಮ, ತುಂಬ ಚೆನ್ನಾಗಿರ್ತಿತ್ತಾಯಿ. ನಿನ್ನ 28 ವರ್ಷದ ನೋವನ್ನೆಲ್ಲ ತೆಗಿಲಿಕ್ಕೆ ಮತ್ತೆ ಶನಿ ಅದೇ ಮನೆಗೆ ಬಂದಿದ್ದಾನೋ ನನ್ನಮ್ಮ. ಆ ಚಂದ್ರಭಾವಕ್ಕೆ ಗುರು ವಿಶೇಷವಾಗಿ ಮುಂದಿನ ವರ್ಷ ಮೇ ನಂತರ ಬಹುದೊಡ್ಡ ಬದಲಾವಣೆ ಜೀವನದಲ್ಲಿ. ನೀನು ನೆನೆಯಲಾರದ್ದೆಲ್ಲ ಸಾಧಿಸ್ಕೋತೀಯ.
ಸಾಧಿಸ್ತೀಯಾ, ಬೇರೆಯವ್ರ ಕೈಯಲ್ಲಿ ಸಾಧನೆ ಮಾಡಿಸ್ತೀಯಾ, ಅಷ್ಟು ದೊಡ್ಡ ಜಾತಕ ಚೆನ್ನಾಗಿರ್ತಿ. ಹೋಗ್ಬಾ ತಾಯಿ. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರಗತಿ ಅಂತ, ಹಾಸನಿಂದ ಕಾಲ್ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಪ್ರಗತಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ತಂದೆ ಬಗ್ಗೆ ಕೇಳ್ಬೇಕಿತ್ತು ಅವ್ರ ಮೇಡಮ್. ಹೆಸ್ರು? ಅವ್ರದ್ದು ಡೇಟ್ ಆಫ್ ಬರ್ತ್ ಇಲ್ಲ, ಮದ್ವೆ ಆಗಿದ್ದ ಡೇಟ್ ಇದೆ. ಹಾ, ಪರವಾಗಿಲ್ಲ, ಹೇಳಿ. ಮೇ 31, 1990. ಸಮಯ 10:30 11:30. ಮುಹೂರ್ತದ ಸಮಯನಾ? ಸರಿ, 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಪ್ರಗತಿ ಅವರೇ. 8. 8. ಹಾಗೆ ಪ್ರಗತಿ ಅವರೇ, ನಿಮ್ಮ ತಂದೆಯ ಹೆಸರೇನ್ಮಾ? ರಾಮ್ ಶೆಟ್ಟಿ. ಗುರುಜಿ ಇದ್ದಾರೆ, ಮಾತಾಡಿಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಿಮ್ ಪ್ರೋಗ್ರಾಮ್ ಲೈನ್ ಸಿಕ್ಕಿ ನನಗೆ ತುಂಬಾ ಖುಷಿಯಾಗಿದೆ ಗುರುಜಿ. ಒಂದಿನಾನು ಮಿಸ್ ಮಾಡಿದ್ರೆ ನಿಮ್ ಪ್ರೋಗ್ರಾಮ್ ನೋಡ್ತೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಧನ್ಯವಾದ ತಾಯಿ, ಧನ್ಯವಾದ. ಅಪ್ಪಾಜಿ ಆರೋಗ್ಯ ಹೇಗಿದೆ ತಾಯಿ? ಅವರು ಟೀಚರ್ ಆಗಿದ್ದಾರೆ. ಕೈ ನೋವು, ತುಂಬಾ ಕೈ ನೋವು ಬರ್ತಿತ್ತು ಮೊದ್ಲಿಂದನು ಗುರುಜಿ. ಇತ್ತೀಚೆಗಂತೂ ಅವ್ರಿಗೆ ಕೈ ನೋವು ಎಷ್ಟಾಗ್ಬಿಟ್ಟಿದೆ ಅಂದ್ರೆ ಅರ್ಧ ಲೀಟರ್ ಕ್ಯಾನ್ ಅನ್ನ ಎತ್ತಿಡಕ್ ಆಗ್ತಾ ಇಲ್ಲ, ಅಷ್ಟು ಕೈ ನೋವಾಗ್ಬಿಟ್ಟಿದೆ. ಅವ್ರಿಗೆ ಗಾಡಿ ಸಮೇತ ಓಡ್ಸಕ್ ಆಗ್ತಿಲ್ಲ ಗುರುಜಿ. ಅದಕ್ಕೆ ಕೇಳಿದ್ದು ಆರೋಗ್ಯ ಹೇಗಿದೆ ಅಂತ. ನೋಡಿ, ನಿಮ್ಮ ಒಂದು ತಂದೆಯ ಜಾತಕ ಭಾವದಲ್ಲಿ ಶನಿ ರಾಹು ಸಂಧಿ. ಅವರು ಮದುವೆಯಾಗಿದ್ದೇ ಒಂದು ಗಡಿಬಿಡಿ, ಟೆನ್ಷನ್ನು, ಒದ್ದಾಟ, ಎಳೆದಾಟದಲ್ಲೇ. ಹಾ ಗುರುಜಿ. ಏನೋ ಒಂಥರ ಆತಂಕದ ಛಾಯೆ. ನಿಮ್ಮ ತಂದೆ ನೋಡಿ, ಈಸ್ ಅ ರಿಯಲ್ ಟೀಚರ್. ರಿಯಲ್ ಟೀಚರ್ ಅಂತೀವಿ ಅಂದ್ರೆ ತಾವಾಯ್ತು, ತಮ್ಮ ಕೆಲಸ ಆಯ್ತು, ಅಷ್ಟು ಬಿಟ್ಟು ಬೇರೆ ಇನ್ನೇನೂ ಗೊತ್ತಿಲ್ಲ. ಮನೆ, ಆ ಕೆಲಸ. ಮಗುವಿನಂತ ಮನಸ್ಸು, ತುಂಬಾ ಒಳ್ಳೆ ಮನಸ್ಸು. ಅವ್ರಿಗೆ ಯಾರು ನೋವು ಕೊಟ್ಟಿಲ್ಲ ಹೇಳಿ. ಎಲ್ಲರಿಂದಲೂ, ಕೆಲಸದಲ್ಲೂ, ಅವರ ಮೇಲಾಧಿಕಾರಿಗಳಿಂದಲೂ, ಒಡ ಹುಟ್ಟಿದವರಿಂದಲೂ, ಎಲ್ಲದರಿಂದಲೂ ನೋವು ನೋಡಿರ್ತಕ್ಕಂಥ ಒಂದು ಛಾಯ. ಹೌದು ಅಲ್ವ? ಹೌದು ಗುರುಜಿ. ಸರಿ. ಶನಿರಾಹು ಸಂಧಿ ಬಂದಾಗ ಅಲ್ಲೊಂದು ಏನೋ ಅನಾಹುತ ನಡೆಯಲೇಬೇಕು. ಇದು ನನ್ನ ಅನುಭವದ ಒಂದು ಮೂಸೆ. ನನ್ನ ಗುರುಗಳು, ನೋಡು, ಅಲ್ಲೇನೋ ಹಣ್ಣು ಬಿಡ್ತಿದೆ ಅಂದರೆ ಜಸ್ಟ್ ಗಮನಿಸು, ಬೇರೆ ಇನ್ನೇನೋ ಒಂದು ಹೂ ಬಿಡ್ತಿದೆ ಅಂದರೆ ಅಲ್ಲಿನೋ ದುಂಬಿಗಳು ಸುತ್ಕೋಬೋದು, ಅಲ್ಲಿನ್ನೊಂದು ನಡಿಬೋದು ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ ಹೇಳ್ಕೊಡ್ತಿದ್ರು. ಅದನ್ನು ಗಮನಿಸಿಯೇ ಆ ಸೂಕ್ಷ್ಮವನ್ನು ಒಪ್ಕೊಬಿಟ್ಟಿದ್ದಾರೆ. ನಾನು ನೆನ್ನೆ ಶಿವ ದೀಪೋತ್ಸವ ತುಂಬ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆ ದೀಪೋತ್ಸವಕ್ಕೆ ಅಲ್ಲಿ ಹೋಗಿದ್ದಷ್ಟೇ ನನಗೆ ಬೇಕಿದ್ದಿತ್ತು. ದರ್ಶನವಷ್ಟೇ, ಆ ತೃಪ್ತಿ, ಆ ತಳ್ಳಾಟ, ಆ ಒದ್ದಾಟ, ಆಸೆಯೇ ಎಲ್ಲರಿಗೂ ಅಕ್ಷತೆ ಕೊಡಬೇಕು ಅಂತ ತಳ್ಳಾಟಗಳು. ಆ ಒಂದು ಭಾವ ಮೊದಲೇ ಹೇಳಿಬಿಟ್ಟಿತ್ತು, ಇಲ್ಲ ಏನೋ ಆಗುತ್ತೆ, ಸುಮ್ಮನೆ ಬಂದ್ಬಿಡು ಅಂತಕ್ಕಂಥದ್ದು. ಹಾಗೂ ಬಿದ್ದೇ ಬಿಟ್ಟೆ ತಳ್ಳಾಟಕ್ಕೆ. ಸರಿಯಾಗಿ ಕಾಲು ಒಂದಿಬ್ಬರು ತುಳಿದೇ ಬಿಟ್ಟಿದ್ರು. ಅಂದರೆ ಮೊದಲೇ ಇದು ಪೂರ್ವ ನಿರ್ಧರಿತ ಆಗಿರುತ್ತೆ. ಇಂಥ ಜಾಗಕ್ಕೆ ಹೋಗಬೇಕು, ಇಂಥದ್ದೇ ನಡಿಬೇಕು, ಇಂಥದ್ದೇ ಎಳಿಬೇಕು, ಇಂಥದ್ದೇ ತಳ್ಳಾಟ ಆಗಬೇಕು, ಪ್ರತಿಯೊಂದು ಒಳ್ಳೆಯದು ಕೆಟ್ಟದ್ದು. ಆ ಶನಿ ರಾಹು ಭಾವಕ್ಕೆ ಏನು ಮಾಡಿ ಅಂದರೆ, ಆದಷ್ಟು ಮನೆಯಲ್ಲಿ ಒಮ್ಮೆ ಆದರೆ ಗುರೂಜಿ ಹೇಳಿದ್ರು ಅಂತ ಸಾಲ ಸೋಲ ಮಾಡಿ ದಯವಿಟ್ಟು ಮಾಡಬೇಡಿ. ಸುದರ್ಶನ ಹೋಮವನ್ನು ಮಾಡಿಸ್ಲಿಕ್ಕೆ ಒಂದ್ಸಲಿ ಪ್ರಯತ್ನ ಮಾಡಿ ತಾಯಿ. ಮನೇಲಿ ಏನೋ ಒಂಥರ ಪೀಡೆ, ಏನೋ ಒಂಥರ ಆತಂಕ, ಏನೋ ಒಂಥರ ಭಯ, ಜಿಗುಪ್ಸೆ. ನಿನಗೆ ಒಂಥರ 20 ವರ್ಷದ ಮಗು ಕಿಕ್ಕಾಗಿರ್ಬೇಕು ಅಂದ್ರೆ ನೀನು 40 ವರ್ಷದ ಥರ ಅಯ್ಯೋ ಏನೋ ಹೋಗಿ ಗುರುಜಿ ಅನ್ನೋ ಥರ ಅನ್ನಿಸ್ಬಿಟ್ಟಿದೆ. ಎಲ್ಲರ ಪ್ರಗತಿಗೆ ದಾರಿಯಾಗಿರುವ ಪ್ರಗತಿಗೆ ತನ್ನ ಪ್ರಗತಿಯ ಬಗ್ಗೆ ಗೊತ್ತಾಗುತ್ತಿಲ್ಲ, ಏನು ಮಾಡಲು ದಾರಿ ತೋಚುತ್ತಿಲ್ಲ ಅನ್ನತಕ್ಕಂಥ ಭಾವ. ಹೌದೋ ಅಲ್ವೋ? ಆದಷ್ಟು ಆ ಶನಿ ರಾಹು ಭಾವಕ್ಕೆ ಅದನ್ನು ಮಾಡಿಸಿ. ನೀವು ಯಾವಾಗಾದ್ರೂ ಬೆಂಗಳೂರು ಕಡೆ ಬಂದಾಗ ಅಲ್ಲಿಯೂ ಸರಿ, ಇಲ್ಲೇ ಅಂತಲ್ಲ, ಯಾವುದಾದ್ರೂ ದೇವಿ ದೇವಸ್ಥಾನದಲ್ಲಿ ಚಂಡಿ ಹೋಮಗಳೇನಾದರೂ ಮಾಡ್ತಿದ್ರೆ ಸಾಮೂಹಿಕವಾಗಿ ಪಾಲ್ಗೊಳ್ಳಿ. ನನಗೆ ಗೊತ್ತಿರೋ ಹಾಗೆ 2 ವಿಶೇಷವಾದ ದೇವಸ್ಥಾನದಲ್ಲಿ ಬೆಂಗಳೂರಲ್ಲಿ ಪ್ರತಿ ತಿಂಗಳು ಮಾಡ್ತಿರ್ತಾರೆ. ಬಂದಾಗ ವಿಚಾರಿಸಿ ಯಾವಾಗ ಏನು ಅಂತ ಹೇಳ್ತಾರೆ. ಒಂದು ವಿದ್ಯಾರಣ್ಯಪುರದ ಹತ್ರ ಇರತಕ್ಕಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬ ಅದ್ಭುತ. ಅಲ್ಲಿ ಪ್ರತಿ ಅಮಾವಾಸ್ಯೆಗೆ ಮಾಡ್ತಾರೆ ಒಂದು ಪ್ರತ್ಯಂಗಿರ ಹೋಮ ಅಂತ. ಇಲ್ಲ, ಹಲಸೂರು ಸೋಮೇಶ್ವರ ದೇವಸ್ಥಾನದ ಹತ್ರ ಒಂದು ಕಾಳಿಯಮ್ಮ ದೇವಸ್ಥಾನ ಅಂತಿದೆ. ಶುಕ್ಲ ಪಕ್ಷದ ಅಷ್ಟಮಿ ದಿನ ಅಲ್ಲಿ ಒಂದು ಚಂಡಿಕಾ ಹೋಮ ಮಾಡ್ತಾರೆ. ಪಾಲ್ಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ವಿಶೇಷ ಅನಿಸುತ್ತೆ. ಯೋಚನೆಯನ್ನು ಮಾಡಬೇಡಿ, ಅದರಲ್ಲಿ ಪಾಲ್ಗೊಳ್ಳಿ. ನೋಡಿ, ಆ ಶನಿ ರಾಹು ಪ್ರಭಾವಕ್ಕೆ ಹೆಚ್ಚಾಗಿ ಈ ಥರದ ಹೋಮ, ಹವನ, ಯಜ್ಞ, ಯಾಗಾದಿಗಳಲ್ಲಿ ಪಾಲ್ಗೊಳ್ಳಬೇಕು. ಮಾಡಿಸೋಕೆ ಶಕ್ತಿ ಇಲ್ಲದಿರೋರು ಇಷ್ಟಾದರೂ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹೋಗಿ ಬನ್ನಿ. ಪ್ರಗತಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗೇನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ಈಶಾನ್ಯದಲ್ಲಿ ಅಡಿಗೆ ಮನೆ. ಮೊನ್ನೆ ಕುಬೇರ್ ಮೂಲೆಯಲ್ಲಿ, ಆ ಒಂದು ನೈಋತ್ಯ ಮೂಲೆಯಲ್ಲಿ, ಆ ಒಂದು
ಅಡಿಗೆ ಮನೆ ಇದ್ರೆ ಏನು ಅನಾಹುತ ಆಗುತ್ತೆ, ಕುಂಡಿ ಕೆಳಗಡೆ ದಬಳ ಇಟ್ಕೊಂಡು ಹಾಗೆ, ಬೆಂಕಿ ಇಟ್ಕೊಂಡು ಕುಳಿತುಕೊಂಡ ಹಾಗೆ ಅಂತ ಹೇಳಿದ್ದೆ. ಈಗ ಈಶಾನ್ಯ ಮೂಲೆಯಲ್ಲಿ ಆ ಒಂದು ಅಡಿಗೆ ಮನೆ ಇದ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಫಸ್ಟ್ ಆಫ್ ಆಲ್ ಮತ್ತೆ ಹೇಳ್ಕೊಡ್ತೇನೆ, ಈಶಾನ್ಯ ಅಂದರೆ ಎಲ್ಲಿ ಬರುತ್ತೆ ಅಂತ. ನೀವು ಮರೆತರೂ, ನೆನಪಿದ್ದರೂ, ನೆನಪಿಲ್ಲದಿದ್ದರೂ, ಜ್ಞಾಪಕವಿದ್ದರೂ ಇಲ್ಲದಿದ್ದರೂ ನನ್ನ ಕರ್ತವ್ಯ ತಿಳಿಸ್ಕೊಡುವುದಷ್ಟೇ. ಇದು ಪೂರ್ವ. ಪೂರ್ವ ಅಂದರೆ ಇಲ್ಲಿಂದ ಸೂರ್ಯ ಮುಳುಗ್ತಾನೆ, ಅದು ಪಶ್ಚಿಮ ಆಗುತ್ತೆ. ನಮ್ಮ ಎಡಗೈ, ನೀವು ಸೂರ್ಯನ ನೋಡ್ತಿದ್ರೆ ಅದು ಎಡಗಡೆ ಬಂದು ಉತ್ತರ, ಇದು ದಕ್ಷಿಣ. ಈ ಪೂರ್ವ ಉತ್ತರದ ಮೂಲೆಯನ್ನ ಈಶಾನ್ಯ ಮೂಲ, ದೇವ ಮೂಲ, ತುಂಬ ಸಂತೃಪ್ತಿ ಮೂಲ, ನೆಮ್ಮದಿಯ ಮೂಲ, ಒಂದು ರೀತಿ ಪ್ರಶಾಂತತೆಯ ಮೂಲ. ಅಲ್ಲಿ ಸ್ವಿಚ್ ಪಾಯಿಂಟ್ಸೇ ಇಡೋಕೆ ನಾವು ಒಪ್ಪಲ್ಲ, ಅಲ್ಲಿ ಟಿವಿ ಇಡೋಕೆ ಒಪ್ಪಲ್ಲ. ಈಶಾನ್ಯ ಮೂಲೆಯಲ್ಲಿ ಈ ಈಶಾನ್ಯ ಮೂಲೆಯಲ್ಲಿ ಬಾಗಿಲು ಬರ್ಬೇಕು. ಆಕ್ಚುಲಿ ಹೇಳಬೇಕು ಅಂದ್ರೆ ಇರ್ಲಿ, ಅಕಸ್ಮಾತ್ ಮೂಲೆ ಇದೆ, ಇಲ್ಲೊಂದು ರೂಮ್ ಮಾಡಿಬಿಟ್ಟಿದ್ದೀರಾ, ಓಕೆ, ಅಪ್ಪಿ ತಪ್ಪಿ ಕೂಡ ಅಲ್ಲಿ ಬೆಂಕಿ ಇಡೋ ಆಗಿಲ್ಲ. ಆ ಈಶಾನ್ಯ ಮೂಲೆಯಲ್ಲಿ ಅಡಿಗೆ ಮನೆ ಇಟ್ಟವರು ಸರ್ವನಾಶವೇ. ಅತಿ ಮುಖ್ಯವಾಗಿ ನಿಮ್ಮ ತಲೆ ಜುಟ್ಟಿಗೆ ಬೆಂಕಿ ಇಟ್ಕೊಂಡಾಗೆ, ತಲೆ ಮೇಲೆ ಹೊರೆ ಇಟ್ಕೊಂಡಾಗೆ, ತಲೆಗೊಂದು ಕೊಳ್ಳಿ ಇಟ್ಕೊಂಡಾಗೆ, ನಿಮ್ಮ ಜೀವನಕ್ಕೆ ನೀವೇ ಬೆಂಕಿ ಇಟ್ಕೊಂಡ ಹಾಗೆ. ಫಸ್ಟ್ ಆಫ್ ಆಲ್ ನಾವು ಈ ನಾರ್ತ್ ಈಸ್ಟ್ ಮೂಲೆಯಲ್ಲಿ ವೆಯ್ಟೇ ಹಾಕೋಲ್ಲ. ವಿ ಜಸ್ಟ್ ಮೇಕ್ ಇಟ್ ಅಟ್ಲೀಸ್ಟ್ ಒಂಚೂರು, ಒಂದಡಿಗೆ ಒಂದಡಿ, ಇಲ್ಲ 2 ಅಡಿಗೆ 2 ಅಡಿ, ಇಲ್ಲ 3 ಅಡಿಗೆ 3 ಅಡಿ ಖಾಲಿ ಬಿಡ್ತೇವೆ. ಅದಕ್ಕೆ ಏನು ಮಾಡ್ತೇವೆ, ಎಂಟ್ರೆನ್ಸ್ ಇಟ್ಬಿಡ್ತೇವೆ ಇಲ್ಲಿ. ಸೊ ಅದು ಖಾಲಿ ಇರುತ್ತೆ, ಒಳಗಡೆ ಹಾಗೆಯೇ ಬಂದು ಹಾಲು, ಆನಂತರ ಕಿಚನ್ನು, ಅದು ಇದು ಅನ್ನತಕ್ಕಂಥದ್ದು. ಸೊ ಈ ಮೂಲೆಯಲ್ಲಿ ಆದಷ್ಟು ಬೆಂಕಿ ಇಡಲೇಬಾರದು. ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ತಪ್ಪುವುದು. ಅತಿ ಮುಖ್ಯವಾಗಿ ಮನೆಯ ಸ್ತ್ರೀಗೆ, ಇಲ್ಲಿ ಹೇಳಿದ್ದೆ ಈ ಮೂಲೆಯಲ್ಲಿ ಇಟ್ಟರೆ ಏನಾಗುತ್ತೆ ಅಂತ, ಯಜಮಾನನ ಕುತ್ತು, ಇಲ್ಲಿ ಯಜಮಾನಿಗೆ ಕುತ್ತು ಕನ್ಫರ್ಮ್. ಮನೆಯಲ್ಲಿ ಏನಾದ್ರೂ ಒಂದು, ನೀವೆಷ್ಟು ದುಡಿದ್ರು ಬೆಂಕಿನಲ್ಲಿ ದುಡ್ಡು ಹಾಕಿದಾಗೆ, ಆ ಮನೆಯಲ್ಲಿ ಏನಾದ್ರೂ ಕಿರಿಕಿರಿ, ಅಶಾಂತಿ, ಮನೆಯ ಗೃಹಿಣಿ ಮನೆ ಬಿಟ್ಟು ಹೋಗುವ ಪ್ರಸಂಗಗಳು ಬಂದ್ಬಿಡ್ತವೆ. ಮದುವೆಯಾಗುವ ಮೊದಲೇ ಮನೆಯೊಡೆದು ಹೋಗುವುದು, ಮದುವೆಯಾಗುವ ಮೊದಲೇ ಹುಡುಗಿ ಒಲ್ಲೆ ಅಂದ್ಬಿಡ್ತಾಳೆ, ಇಲ್ಲ ಹುಡುಗ ಒಲ್ಲೆ ಅಂದ್ಬಿಡ್ತಾನೆ. ಮದುವೆ ಚೌಲ್ಟ್ರಿ ಎಲ್ಲ ಬುಕ್ ಆಗಿದೆ ಗುರುಗಳೇ, ಎಲ್ಲ ಆಗಿದೆ ಅಲ್ಲೇನೋ. ಸೊ ಇಲ್ಲೆಲ್ಲೋ ಹುಡುಗನ ಮನೆ ಇಲ್ಲ ಹುಡುಗಿ ಮನೆಯಲ್ಲಿ ಅಲ್ಲೆಲ್ಲೋ ಕರೆಂಟ್ ಸ್ವಿಚ್ಚು, ಗೀಸರು, ಎಲ್ಲ ಅಡಿಗೆ ಮಾಡ್ತಕ್ಕಂಥ ಗ್ಯಾಸು, ಬೆಂಕಿ, ಅಲ್ಲಿ ಏನೋ ಒಂದು ಮಾಡಿಟ್ಟಿದ್ದೀರಾ ಅಂತ ಸೂಕ್ಷ್ಮವಾಗಿ ಆ ದೇವ ಮೂಲೆಯನ್ನು ನೋಡ್ತಕ್ಕಂಥದ್ದು ಮಾಡಿ. ಇನ್ನಷ್ಟು ಮಾಹಿತಿ ಮುಂದಿನ ಭಾಗ ಇಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಮೇಡಮ್, ನಮಸ್ತೆ, ಯಾರು ಮಾತಾಡ್ತಿರೋದು ಸರ್? ಮೇಡಮ್ ನಮ್ದು ರಾಮಚಂದ್ರ ಅಂತ, ದೊಡ್ಡಬಳ್ಳಾಪುರದಿಂದ. ಬಹಳ ಸಂತೋಷ. ರಾಮಚಂದ್ರ ಅವ್ರೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ನಮ್ಮ ಬಗ್ಗೆ ಕೇಳ್ಬೇಕಾಯ್ತು. ನೀವು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 10/6/76. 10/6/76. ಸಮಯ ಗೊತ್ತಿಲ್ಲ ಮೇಡಮ್. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ರಾಮಚಂದ್ರ ಅವರೇ. 1ರಿಂದ 12 ಮೇಡಮ್. 1ರಿಂದ 12 ಒಳಗೆ 11. 11. ರಾಮಚಂದ್ರ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ಕಾರ ಗುರುಜಿ. ನಮಸ್ತೆ. ಕೇಂದ್ರ ನಮ್ಗೆ ಎಷ್ಟೇ ಸಂಪಾದನೆ ಮಾಡಿರೋ ₹1 ಕೈಯಲ್ಲಿರಲ್ಲ. ಎಷ್ಟೇ ಇದು ಮಾಡಿರೋ ಸಂಪಾದನೆ ಮಾಡಿದಾಗ ಎಲ್ಲ ಖರ್ಚಾಗ್ತಾ ಇರ್ತದೆ. ಎಷ್ಟೇ ಕುಡಿಕ ಹೋದ್ರೂ ಆಗಲ್ಲ. ಏನೋ ಒಂಥರ ಮನ್ಸಿಗೆ ಮಂಕು, ಅಯ್ಯೋ ದುಡಿಬೇಕಾ, ಅಯ್ಯೋ ಹೋಗ್ಬೇಕಾ, ಅಯ್ಯೋ ಆಗ್ಲಿ ಬಿಡು, ನೋಡೋಣ ಬಿಡು, ಈ ತರ ಅಂತ ಏನಾದ್ರು ಅನ್ಸುತ್ತೋ? ಇಲ್ಲ ಇಲ್ಲ ಗುರುಜಿ, ಏನೋ ಅಂತಲ್ಲ, ಆದಷ್ಟು ಕುಡಿಕ್ಬೇಕು ಅನಿಸ್ತದೆ, ಎಲ್ಲ ಚೆನ್ನಾಗಿ ನೋಡ್ಕೊಬೇಕು ಅನಿಸ್ತದೆ. ಬಟ್ ಅದೇನೋ ಅದು ಹಣ ದುಡ್ಡೇನಿಲ್ಲ. ಮೊತ್ತ ಇರುತ್ತೆ, ಖರ್ಚಾಗ್ಬಿಡುತ್ತೆ ದುಡ್ಡು. 2 ಆಕ್ಸಿಡೆಂಟಲ್ಲೂ ಪಾರಾಗಿರ್ಬೇಕು, ಇಲ್ಲ 2 ಬಾರಿ ಅಪಮೃತ್ಯುವಿನಿಂದ, ಏನೋ ಒಂದು ಅನಾಹುತದಿಂದ, ತೊಂದರೆಗಳಿಂದ 2 ಬಾರಿ ಸಣ್ಣದರಾಗಿಯಾದರೂ ಪಾರಾಗಿರಬೇಕು ಅನ್ನೋದು ತೋರಿಸ್ತಿದೆ. ಹೌದೋ ಅಲ್ವೋ? ಇರ್ಬೋದು. ಶನಿ ಕುಜ ನೋಡಿ, ನೀವು ಯಾರು ನಮ್ಮವರು, ಯಾರು ನನ್ನವರು ಅಂತ ಒಳ್ಳೇದು ಮಾಡ್ತಿರೋ, ಕೊಡ್ತಿರೋ, ವ್ಯವಹಾರ ಮಾಡ್ತಿರೋ, ಅಲ್ಲಿ ಏನಾದ್ರೂ ಒಂದು ಕಿರಿಕಿರಿ ಬರುತ್ತೆ. ಹೌದೋ ಅಲ್ವೋ?
ಹೌದು. ಚಂದ್ರನಿಗೆ ರಾಹು ಪ್ರಭಾವ ಬೇರೆ. ನೀವು ಟಿವಿ ನೋಡ್ತಾ ಮಾತಾಡ್ತಿದ್ದೀರಾ, ಖಂಡಿತ ಡಿಸ್ಟರ್ಬೆನ್ಸ್ ಆಗುತ್ತೆ. ಚಂದ್ರನ್ ರಾಹು ಪ್ರಭಾವ ಆದಾಗ ದುಡಿಯಲು ಮನಸ್ಸು ಕೊಡುವುದಿಲ್ಲ, ಇಲ್ಲ ದುಡಿದದ್ದು ನಿಲ್ಲಲು ಬಿಡುವುದಿಲ್ಲ. ಅಲ್ಲೇನೋ ಕೊರತೆ ಪೂರ್ಣ ಕಾಳಸರ್ಪ ದೋಷ. ರಾಹುಕೇತುವಿನ ನಡುವೆ ಆ ಸಪ್ತಗ್ರಹಗಳು ಬಂದು ಅಡಕವಾಗಿರೋದ್ರಿಂದ ಕಾಳಹಸ್ತಿಗೆ ಹೋಗ್ಬಿಟ್ಟು ಕಾಳಸರ್ಪ ದೋಷ ಪೂಜೆಯನ್ನ ಮಾಡ್ಕೊಂಡು ಬನ್ನಿ ಒಂದ್ಸಲಿ. ಕುಕ್ಕೆ ಕ್ಷೇತ್ರಕ್ಕೂ ಕೂಡ ವರ್ಷಕ್ಕೊಮ್ಮೆ ಹೋಗಿ ದರ್ಶನ ಮಾಡಿಬಿಟ್ಟು ಆ ಒಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವೂ ಮಾಡ್ಕೊಂಡು ಬನ್ನಿ. ಅಲ್ಲಿಂದ ತೀರ್ಥ ಪ್ರಸಾದಗಳನ್ನು ತಗೊಬಂದು ಆ ಚಂದ್ರರಾಹು ಸತಿಗೆ ದಾನ ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ಯಾರಿಗಾದ್ರೂ ಅನ್ನದಾನ ಏನಾದರೂ ಮಾಡ್ತಕ್ಕಂಥದ್ದು ಧರ್ಮಕ್ಷೇತ್ರ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಮಾಡ್ತಾ ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ಹೋಗ್ಬನ್ನಿ. ರಾಮಚಂದ್ರ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ವಿಜಯವಾಣಿ ಪತ್ರಿಕೆಯನ್ನ ಕೊಂಡು ಓದಿ ಅಂತ ದಿನವೂ ನಾನು ಹೇಳ್ತೀನಿ. ಯಾಕಂದ್ರೆ ವಿಶೇಷವಾಗಿ ನಮ್ಮ ಓಂಕಾರ ಗುರೂಜಿಯವರು ದಿನವೂ ದಿನ ಭವಿಷ್ಯವನ್ನ ಬರೀತಾರೆ ಆ ಪತ್ರಿಕೆಗೆ. ಬನ್ನಿ ಗುರೂಜಿಯವರು ಈಗೇನ್ ಹೇಳ್ತಾರೆ ಕೇಳ್ಬಿಡೋಣ. ಗುರೂಜಿ, ನಾವೆಲ್ಲರೂ ಬಹಳಾನೇ ಕಾತರರಾಗಿ ಕಾಯೋ ಒಂದು ವಿಶೇಷವಾದ ವಿಭಾಗ ಅಂದ್ರೆ ದಿನ ಭವಿಷ್ಯದ ವಿಭಾಗ. ಏನ್ ತಿಳಿಸ್ತಾ ಇದ್ದೀರಾ? ಹೇಗಿದೆ ದಿನ ನಮ್ಗಾಗಿ? ಕೃತಿಕಾ ನಕ್ಷತ್ರ, ಸೂರ್ಯನ ನಕ್ಷತ್ರ. ಸೂರ್ಯನಿಗೆ ರಾಹುಗ್ರಸ್ತ. ಸೊ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಸರ್ಕಾರದಲ್ಲಿರ್ತಕ್ಕಂಥ ಬಹುದೊಡ್ಡ ಉನ್ನತಾಧಿಕಾರಿಗಳಿಗೆ, ಉನ್ನತ ಸ್ಥಾನದಲ್ಲಿರೋರಿಗೆ ಏನೋ ಒಂಥರ ಗ್ರಹಣ ಪೀಡೆ, ಗರಪೀಡೆ, ಏನೋ ಮಂಕು, ಏನೋ ಭಯ. ಒಂದಾದ್ಮೇಲೆ ಒಂದರಂತೆ ಸ್ಕ್ಯಾಂಡಲು, ಒಂದಾದ್ಮೇಲೆ ಒಂದರಂತೆ ಒತ್ತಡಗಳು, ಒಂದಾದ ಮೇಲೆ ಒಂದರಂತೆ ಸಮಸ್ಯೆಗಳು, ಇದನ್ನು ಬಿಡಿಸೋ ಅದನ್ನು ಬಿಡಿಸೋ ಕಚ್ಚಾಟ, ಇದೆಲ್ಲವೂ ನಡೀತಿರ್ತಕ್ಕಂಥದ್ದು. ಇವತ್ತು ಅಂತ ಒಂದು ಸೂರ್ಯನ ಭಾವದಲ್ಲೇ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿದ್ದಾನೆ. ನೋಡೋಣ ಯಾರ್ಯಾರ ಗ್ರಹಣ ಅಂತ. ಮೇಷರಾಶಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಹಾರ, ಟೆಂಡರು, ಭೂಮಿ, ಮನೆ, ಯಾವುದೋ ಟ್ಯಾಕ್ಸ್ ಕಟ್ಟಬೇಕು, ವ್ಯವಹಾರ ಮಾಡಬೇಕು, ಪೇಮೆಂಟ್ ಮಾಡಬೇಕು, ಪೇಮೆಂಟ್ ರಿಸೀವ್ ಮಾಡಬೇಕು, ಏನಾದರೂ ಇನ್ಶೂರೆನ್ಸ್ ಕಟ್ಟಬೇಕು, ಪಾಲಿಸೀಸ್ ಮಾಡಿಸ್ಬೇಕು ಅನ್ನತಕ್ಕಂಥವರಿಗೆ ವಿಶೇಷವಾದಂಥ ದಿನವಾಗಿರುತ್ತೆ. ವೃಷಭ ರಾಶಿ, ಏನೋ ಹೊರೆ ಥರ ನಿಮಗೆ ಇವತ್ತು. ಸುಖಕ್ಕೆ ನೀವೇ ಕೊಳ್ಳಿ ಇಟ್ಕೊಂಡಾಗೆ, ಇಲ್ಲದ ಸಮಸ್ಯೆಗಳನ್ನು ನೀವೇ ಕೆದಕೊಳ್ಳೋ ಹಾಗೆ ಇಲ್ಲ. ಸರ್ಕಾರಿ ಮಟ್ಟದ ಉದ್ಯೋಗ, ಸ್ಥಾನ, ಕೆಲಸ ಕಾರ್ಯದಲ್ಲಿರ್ತಕ್ಕಂಥವರಿಗೆ ಏನಾದರೂ ಒಂದು ಸಮಸ್ಯೆಗಳು, ಜುಲ್ಮಾನೆಗಳು, ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳು, ಸರ್ಕಾರಿ ಮಟ್ಟದ ವ್ಯವಹಾರಗಳು ವಿಳಂಬ ಆಗ್ತಕ್ಕಂಥದ್ದು, ತಾಯಿ ಆರೋಗ್ಯದಲ್ಲಿ ವೈಪರೀತ್ಯಗಳು, ಕುಟುಂಬದಲ್ಲಿ ಅಂತಃಕಲಹಗಳು, ವಾಹನ ಸ್ಥಿರಾಸ್ತಿ ಖರೀದಿಗಾಗಿ ವಿಶೇಷ ಖರ್ಚುಗಳು, ಪ್ರಯಾಣದಲ್ಲಿ ವಿಘ್ನಗಳು, ತೊಂದರೆಗಳು, ಅಪಘಾತಗಳ ಭೀತಿಯು, ರಾಜಭೀತಿ, ಚೋರ ಭೀತಿ ಇವೆರಡೂ ಇರ್ತಕ್ಕಂಥದ್ದು ಎಚ್ಚರಿಕೆ. ಮಿಥುನ ರಾಶಿ, ಕುಟುಂಬದಲ್ಲಿ ಅಂತಃಕಲಹ, ವಿಪರೀತ ದುಡಿಮೆ, ವಿಪರೀತ ಎಳೆದಾಟ, ಒಡ ಹುಟ್ಟಿದವರಿಂದ, ಸಹೋದರ ವರ್ಗದವರಿಂದ ಏನಾದರೂ ಬೇಸರ ಮುನಿಸು ಪ್ರಸಂಗಗಳಾಗ್ತಕ್ಕಂಥದ್ದಾಗುತ್ತೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವೈಪರೀತ್ಯ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ತುಂಬ ಪರಿಶ್ರಮದಿಂದ ಒಂಚೂರು ನೆಮ್ಮದಿಯನ್ನು ನೋಡ್ತಕ್ಕಂಥ ದಿನ. ಕಟಕ ರಾಶಿ, ಶತ್ರು ಪಲಾಯನ, ಮಕ್ಕಳ ಶುಭ ಕಾರ್ಯ, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಉನ್ನತ ವಿದ್ಯಾಭ್ಯಾಸ, ವ್ಯಾಸಂಗ, ಮಕ್ಕಳ ವಿವಾಹಾಧಿಕಾರಿಗಳು, ಮಕ್ಕಳಿಗೆ ಏನಾದರೂ ಭೂಮಿ, ಮನೆ ಈ ಥರ ಏನಾದರೂ ಕೊಡಿಸ್ಬೇಕು, ಮಾಡಿಸ್ಬೇಕು, ಸೆಟಲ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ವಿಶೇಷ ಖರ್ಚು, ಅಭಿವೃದ್ಧಿ ಎಲ್ಲವನ್ನೂ ನೋಡ್ತಕ್ಕಂಥದ್ದು. ಒಂಥರ ನಿಮಗೂ ಇವತ್ತು ಏನೋ ಆತಂಕದ ಛಾಯೆ, ಏನಪ್ಪ ಮುಂದಕ್ಕೆ ಅನ್ನತಕ್ಕಂಥದ್ದು ಅನಿಸುತ್ತೆ. ಇನ್ನು ಸಿಂಹರಾಶಿ, ವಿಶೇಷವಾಗಿ ದಶಮ ಭಾವದ ಚಂದ್ರ ವಿಶೇಷ ಅಧಿಕಾರವನ್ನು ತಂದುಕೊಡುವನು. ಏನಾದರೂ ಪ್ರಮೋಷನ್ಗೆ ಅಪ್ಲೈ ಮಾಡ್ತಿದ್ದೀರಾ, ಪೊಸಿಷನ್ಗೆ ಅಪ್ಲೈ ಮಾಡ್ತಿದ್ದೀರಾ, ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ತಿದ್ದೀರಾ, ಹೈಯರ್ ಪೊಸಿಷನ್ಗೆ ಟ್ರೈ ಮಾಡ್ತಿದ್ದೀರಾ, ಜಾಬ್ ಚೇಂಜ್ಗೆ ಏನಾದರೂ ಟ್ರೈ ಮಾಡ್ತಿದ್ದೀರಾ, ವಿದೇಶಕ್ಕೆ ಕೆಲಸಕ್ಕೆ ಏನಾದರೂ ಟ್ರೈ ಮಾಡ್ತಿದ್ದೀರಾ, ಸ್ಥಿರಾಸ್ತಿ ಯಾವುದೋ ತಂದೆ ತಗಾದೆ ಅದನ್ನು ಕುಳಿತು ಚರ್ಚೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂದ್ಕೊಂಡಿದ್ದೀರಾ, ಪ್ರಯತ್ನ ಮಾಡಿ ಯಶಸ್ಸು ನೋಡ್ತಕ್ಕಂಥದ್ದು. ಕನ್ಯಾ ರಾಶಿ, ಭಾಗ್ಯಸ್ಥಾನದ ಚಂದ್ರ ವಿಶೇಷವಾಗಿ ತಂದೆ ಆರೋಗ್ಯದಲ್ಲಿ ಏನಾದರೂ ಕುತ್ತು ಸಮಸ್ಯೆ ತಂದಿಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ದಿಢೀರ್ ಬದಲಾವಣೆಗಳು ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಆಗ್ತಕ್ಕಂಥದ್ದು, ಗುರು ಬೇರೆ ವಕ್ರ, ಸುಖಕ್ಕೋಸ್ಕರ, ಸಂಗಾತಿಗೋಸ್ಕರ, ಭೂಮಿಗೋಸ್ಕರ, ಮನೆಗೋಸ್ಕರ ಏನಾದರೂ ಒಂದು ಖರ್ಚು ಬಾಬತ್ತು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದರಿಂದ ಏನೋ ಮಾನಸಿಕ ಅವರೇಪ್ಪ ಅಯ್ಯೋ ಆಗ್ತಿಲ್ಲ ಅನ್ನತಕ್ಕಂಥದ್ದು ಅನಿಸುತ್ತೆ. ಆದಷ್ಟು ಗುರು ಶಾಂತಿ ಮಾಡಿಸ್ಕೊಳ್ಳಿ. ಯಾರಾದರೂ 5 ಜನ ಗುರುಗಳನ್ನು ಮನೆಗೆ ಕರೆದು, ಯಾರಾದರೂ 5 ಜನ ಮಾರ್ಗದರ್ಶಕರನ್ನ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಆ ಗುರುಗಳಿಗೆ ಏನಾದರೂ ಸಿಹಿ, ಹಣ್ಣು, ಶಲ್ಯ, ಪಂಚೆ ಕೊಟ್ಟು ಬನ್ನಿ.
ಸರ್ಕಾರಿ ಕೆಲಸಗಳ ಸರ್ಕಾರಿ ಕೆಲಸಗಳ ತಗಾದೆಗಳನ್ನು ಆದಷ್ಟು ಮಾತುಕತೆಯಲ್ಲೇ ನಿವಾರಿಸಿಕೊಳ್ಳಲು ಪ್ರಯತ್ನ ಮಾಡಿ. ಇನ್ನು ತುಲಾರಾಶಿ, ಚಂದ್ರ ಅಷ್ಟಮದಲ್ಲಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ದಿಢೀರ್ ಅಂತ ಹೇಳಿಬಿಟ್ಟು ಕೆಳಮಟ್ಟ ಕೆಲಸ ಕಳ್ಕೊಳ್ಳೋದು, ಕೆಲಸದಲ್ಲಿ ಒತ್ತಡ ಆಗೋದು, ಒತ್ತಡದ ಕೆಲಸ ನೀವೇ ಬಿಟ್ಬಿಡೋದು, ಯಾವುದೋ ಒಂದು ಪ್ರಮೋಷನ್ಗೆ ಹೋಗಿ ನೀವೇ ಅಭಾಸ ಆಗ್ತಕ್ಕಂಥದ್ದು, ತುಂಬ ದೊಡ್ಡ ಬಿಗ್ ಐಡಿಯಾ ಮಾಡೋಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದು, ನೀರಿನ ವ್ಯಾಪಾರ, ಬಂಗಾರ ವ್ಯಾಪಾರ, ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಏನಾದರೂ ಒಂದು ಏರುಪೇರಿನ ತೊಂದರೆ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಆದಷ್ಟು ಪ್ರಯಾಣವನ್ನು ನಿಷಿದ್ಧ ಮಾಡಿ, ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಮನಸ್ಸು ನಿಯಂತ್ರಣದಲ್ಲಿರುವುದಿಲ್ಲ. ಕಫಕ್ಕೆ ಸಂಬಂಧಪಟ್ಟಂಥ, ಹೃದಯಕ್ಕೆ ಸಂಬಂಧಪಟ್ಟಂಥ, ಡಸ್ಟ್ ಅಲರ್ಜಿಗೆ ಸಂಬಂಧಪಟ್ಟಂಥ, ಡಯಾಬಿಟಿಸ್ಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಉಲ್ಬಣಿಸ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಭಾಗ್ಯಾಧಿಪತಿ. ಸೊ ಭಾಗ್ಯೋದಯ, ತುಂಬ ದಿನಗಳಿಂದ ತಂದೆಗೆ ಸಂಬಂಧಪಟ್ಟಂಥ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಥ ತಗಾದೆ, ಕಿರಿಕಿರಿ, ಟೆನ್ಷನ್ಸ್, ಒತ್ತಡ ಏನಾದರೂ ಇದ್ದಿದ್ದು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಬಹುದು. ಆದರೂ ಸಂಗಾತಿ ಜೊತೆ ಕಿರಿಕಿರಿ, ಮಕ್ಕಳ ಶುಭ ಕಾರ್ಯಕ್ಕೋಸ್ಕರ ಖರ್ಚು, ಕುಟುಂಬದ ವ್ಯವಹಾರಗಳಿಗೋಸ್ಕರ ಖರ್ಚುಗಳು, ಬಾಬತ್ತುಗಳು ಬರ್ತಕ್ಕಂಥದ್ದು ಆಗುತ್ತೆ. ಒಂಚೂರು ಟೆನ್ಷನ್ ದಿನವೇ ವೃಶ್ಚಿಕ ರಾಶಿಯವರಿಗೆ, ಆದರೂ ನಿಭಾಯಿಸ್ಕೊಳ್ತಕ್ಕಂಥ ಸಮಾಧಾನಕರ ದಿನ. ಯಾರಾದರೂ ಬಂಧು ಓರ್ವರು, ಆತ್ಮೀಯರು, ಕುಟುಂಬದ ಜೊತೆ ಭೋಜನ ಇವೆಲ್ಲವನ್ನ ನೋಡ್ತಕ್ಕಂಥ ದಿನವಾಗಿರುತ್ತೆ. ಗುರುಜಿಗೆ ಒಂದು ಪತ್ರವನ್ನು ನೋಡೋಣವಾ ಗುರುಜಿ? ಈ ಪತ್ರವನ್ನು ಸರಿತಾ ಅನ್ನೋರು ಬರೀತಾ ಇದ್ದಾರೆ. ಅವರ ತಂಗಿಯಾದ ಕೋಮಲ ಅವರ ಬಗ್ಗೆ ಕೇಳಬೇಕು ಅಂತ. ಅವರ ಮದುವೆಯಾದ ದಿನಾಂಕ 5/12/2008 ಶುಕ್ರವಾರ 9:30ರಿಂದ 10:15 ಅಂತ ಹೇಳಿದ್ದಾರೆ ಗುರುಜಿ. ಸಂಖ್ಯೆ 8 ಅಂತ ಕೂಡ ತಿಳಿಸಿದ್ದಾರೆ. ಸಮಸ್ಯೆ ಏನಂದ್ರೆ ಅವಳ ಗಂಡನಿಗೆ ಜವಾಬ್ದಾರಿ ಇಲ್ಲ ಗುರುಜಿ. ಸಾಲದ ಬಾಧೆ ಹೆಚ್ಚಾಗಿದೆ, ಜೊತೆಗೆ 2 ವರ್ಷದ ಮಗು ಇದೆ. ಅದಕ್ಕಾಗಿ ಕೆಲಸಕ್ಕೆ ಸೇರ್ಬೇಕು ಅಂತ ಇದ್ದಾಳೆ. ಅವಳು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾಳೆ ಗುರುಜಿ. ಪೋಸ್ಟ್ ಆಫೀಸ್ನಲ್ಲಿ ಕೆಲಸಕ್ಕೋಸ್ಕರ ಎಕ್ಸಾಮ್ ಬರೆಯೋದಕ್ಕೆ ಪ್ರಿಪೇರ್ ಆಗ್ತಿದ್ದಾಳೆ. ಇದರಲ್ಲಿ ಯಶಸ್ವಿ ಆಗ್ತಾಳ? ಇದೇ ಚಿಂತೆನಲ್ಲಿ ಕೊರಗಿ ಆರೋಗ್ಯ ಹಾಳು ಮಾಡ್ಕೊತಿದ್ದಾಳೆ ಅಂತ ಹೇಳ್ತಿದ್ದಾರೆ. 5/12/2008 ಗುರುಜಿ. 8 ಸರಿ, ಆಯ್ತಮ್ಮ. ಖಂಡಿತ ಇದೆ ನೋಡಿ. ಈ ಜಾತಕದಲ್ಲಿ ರಾಹು ಶುಕ್ರ ಪ್ರಭಾವ, ಯಾವಾಗ ಕೇಂದ್ರ ಸ್ಥಾನದಲ್ಲಿ ಹೆಣ್ಣು ಮಕ್ಕಳಿಗೆ ರಾಹುಗ್ರಸ್ತ ಶುಕ್ರ ಬರುತ್ತೋ, ಶುಕ್ರ ಅಂದರೆ ಏನು ಎಷ್ಟೋ ಬಾರಿ ಹೇಳ್ಕೊಟ್ಟಿದ್ದೇನೆ. ಮಂಚ, ಪ್ರೀತಿ, ಪ್ರೇಮ, ಪ್ರಣಯ, ವೈಭೋಗ, ಸಂಗಾತಿಯ ಮನೋಸ್ಥಿತಿ ಅಂತೆಲ್ಲ ಹೇಳ್ತೇವೆ. ಹೆಣ್ಮಕ್ಳಿಗೆ ಬಂದಾಗ ಅವ್ರಿಗೆ ಬಲ ಜಾಸ್ತಿ, ಆ ಗಂಡಿಗೆ ಬಲ ಇರೋಲ್ಲ. ಅಮ್ಮ ಅವ್ರ ಗಂಡನೇ ಬರಬೇಕು, ಅವನ ಹೆಂಡತಿ ಕೈಯಲ್ಲಿ ದುಡಿಸ್ಕೊಂಡು ಅಚ್ಚುಕಟ್ಟಾಗಿ ತಿನ್ನಬೇಕು ಅನ್ನತಕ್ಕಂಥದ್ದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ನೀವು ಗಂಡ ಆಗ್ಬೇಕಷ್ಟೇ, ನೀವು ಗಂಡ ಆಗಬೇಕು, ಅವ್ರ ಹೆಂಡತಿ ಆಗಬೇಕು. ಇದು ಈ ಜಾತಕದ ಒಂದು ಭಾವ. ಸೊ ನೀವೇ ದುಡಿಬೇಕು, ನೀವೇ ಎಳಿಬೇಕು, ನೀವೇ ಓಡಬೇಕು, ನೀವೇ ಮಾಡಬೇಕು, ನೀವೇ ಗೂಡು ಕಟ್ಟಬೇಕು, ನೀವೇ ಮನೆ ನೋಡಬೇಕು, ನೀವೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಇದು ಒಂದು ಕಾರಣಗಳನ್ನು ಸೃಷ್ಟಿ ಮಾಡಿ ನೀನು ಬೇಡ ನಾನು ಬೇಡ ಅನ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಈ ಎಚ್ಚರಿಕೆ ತಾಯಿ. ಆದಷ್ಟು ಒಮ್ಮೆ ಮಧ್ಯರಂಗ ಶಿವನ ಸಮುದ್ರ ಹತ್ರ ಬರ್ತಕ್ಕಂಥ ಬರ್ಫ್ ಬರುತ್ತೆ ನೋಡಿ, ಅಲ್ಲಿ ಒಂದು ಪ್ರಸನ್ನ ಮೀನಾಕ್ಷಿ ಹಾಗೂ ಮಧ್ಯರಂಗ ದೇವಸ್ಥಾನ ಇದೆ. ಆದಾಗ ಹೋಗಿ ದಂಪತಿಗಳು ಪೂಜೆ ಮಾಡ್ಕೊಂಡು ಬನ್ನಿ. ಆ ಮದುವೆಯ ನಂತರದ ದೈಹಿಕ ಹಣಕಾಸು ವ್ಯವಹಾರದ ಒಂದು ಜವಾಬ್ದಾರಿಯ ಸಮಸ್ಯೆಗಳ ದೋಷಗಳಿಂದ ಹೊರಗಡೆ ಬರಲಿಕ್ಕೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಸರಿತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದು ಕಳಿಸಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಕುರಿತು ತಿಳಿಸ್ತೀರಾ ಅಲ್ವಾ ಈಗ? ಖಂಡಿತಮ್ಮ. ವಿಶೇಷವಾಗಿ ವೃಶ್ಚಿಕ ರಾಶಿ ಆ ಒಂದು ಒಳ್ಳೆಯದು ಅಂತ ಹೇಳಿದ್ದೇನೆ. ಈಗ ಧನುರ್ ರಾಶಿಗೆ ಹೇಗಿದೆ ಅಂತ ನೋಡ್ಬಿಡೋಣ. ಷಷ್ಠ ಭಾವದ ಚಂದ್ರ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಮಟ್ಟಿಗೆ ಪ್ರಗತಿಯಾದರೂ ಕೂಡ ಅನಾರೋಗ್ಯದಿಂದ ಬಳಲ್ತಕ್ಕಂಥದ್ದು, ಏನೋ ಮಾನಸಿಕ ಅಸಂತೋಷವನ್ನು ಪಡೆಯತಕ್ಕಂಥದ್ದು, ದಿಢೀರ್ ದುಡ್ಡು ಸಂತಸವನ್ನು ತಂದರೂ ದಿಢೀರ್ ಖರ್ಚುಗಳು ಕೂಡ ಬರ್ತಕ್ಕಂಥ ಒಂದು ದಿನ. ಸ್ಥಿರಾಸ್ತಿ ಖರೀದಿಗೋಸ್ಕರ ಖರ್ಚುಗಳು, ಸ್ಥಿರಾಸ್ತಿಯ ಒಂದು ಏನಾದರೂ ತಗಾದೆಗಳಿದ್ರೆ ಅಂಥ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೂ ಕೂಡ ತುಂಬ ವಿಶೇಷ ದಿನ. ಸ್ವಲ್ಪ ಆರೋಗ್ಯದ ಕಡೆ ದೊಡ್ಡ ವ್ಯವಹಾರಗಳೇನಾದರೂ ಇದ್ದರೆ ತುಂಬ ರಿಸ್ಕ್ ತೊಗೊಳ್ಳೋದು, ಮಾತಾಡೋದು, ಟೆನ್ಷನ್ ತೊಗೊಳ್ಳೋದು ಏನೂ ಬೇಡ. ಮಗನ ಕೈಗೆ ಜವಾಬ್ದಾರಿ ಕೊಟ್ಬಿಡಿ, ಮನೆಯವ್ರ ಕೈಗೆ ಜವಾಬ್ದಾರಿ ಕೊಟ್ಬಿಡಿ, ಇಲ್ಲ ಆತ್ಮೀಯರ ಕೈಗೆ ಜವಾಬ್ದಾರಿ ಕೊಟ್ಬಿಡಿ.
ಇನ್ನು ಮಕರ ರಾಶಿ, ವಿಶೇಷವಾಗಿ ಚಂದ್ರ ಪಂಚಮದಲ್ಲಿ ಆ ಒಂದು ಸೂರ್ಯ ಭಾವದ ನಕ್ಷತ್ರದಲ್ಲಿದ್ದಾನೆ, ಕೃತ್ತಿಗೈ. ಆ ಸೂರ್ಯ 11ನೇ ಮನೆಯಲ್ಲಿದ್ದಾನೆ. ಮನೆಯಲ್ಲಿ ಏನಾದರೂ ಗರ್ಭಿಣಿಯರಿದ್ದರೆ ಎಚ್ಚರಿಕೆ. ಗರ್ಭದಾನ ಮಾಡಲು ಶ್ರೇಷ್ಠವಾದ ದಿನವಲ್ಲ, ಎಚ್ಚರಿಕೆ. ಏನಾದರೂ ಒಂದು ಮಕ್ಕಳ ವಿಚಾರದಲ್ಲಿ ನೋವುಗಳಾಗ್ತಕ್ಕಂಥದ್ದು, ಸಂಗಾತಿಗೆ ನಿಮ್ಮ ಪತ್ನಿಗೆ ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದು, ಒಂಥರ ಕೆಲಸದಲ್ಲಿ ಒತ್ತಡದ ದಿನವಾಗಿರುತ್ತೆ. ಏನೋ ಮಾಂತ್ರಿಕ ಭಯ, ಪ್ರಯಾಣಗಳಲ್ಲೂ ಕೂಡ ವಿಘ್ನ, ಟೆನ್ಷನ್, ದಿಢೀರಂತ ಸ್ಥಾನ ಪಲ್ಲಟ, ಅಧಿಕಾರ ಪಲ್ಲಟ ಇವುಗಳು ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಆದಷ್ಟು ಶನಿ ಶಾಂತಿ ಮಾಡಿಸಿಕೊಳ್ಳಿ. ಯಾರಾದರೂ ವೃದ್ಧರಿಗೆ, ವಯಸ್ಸಾದವರಿಗೆ ಏನಾದರೂ ಸಿಹಿ ಹಣ್ಣನ್ನು ಕೊಟ್ಟು ಆಶೀರ್ವಾದ ತೆಗೆದುಕೊಳ್ಳಿ. ಕುಂಭರಾಶಿ, ವಿಶೇಷವಾಗಿ ಚಂದ್ರ ಸುಖಭಾವದಲ್ಲಿದ್ದಾನೆ. ಆರೋಗ್ಯದ ಕಡೆ ಗಮನ ಇಟ್ಕೊಳ್ಳಿ. ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ, ಸ್ಥಿರಾಸ್ತಿ ಖರೀದಿಯಲ್ಲಿ ಯಶಸ್ಸು. ಏನಾದರೂ ಗೌರ್ಮೆಂಟ್ ಎಕ್ಸಾಮ್ಸ್, ಗೌರ್ಮೆಂಟ್ ಪೊಸಿಷನ್ಸ್, ಗೌರ್ಮೆಂಟ್ ಕೆಲಸ, UPSC, IAS, IPS, KS, ಬ್ಯಾಂಕಿಂಗ್, ಫಿನಾನ್ಸ್, ಈ ಥರದ್ದು, ಪೋಸ್ಟಲ್ ಡಿಪಾರ್ಟ್ಮೆಂಟ್, ಯಾವುದೋ ಒಂದು ಸರ್ಕಾರಿ ಮಟ್ಟದ ಉದ್ಯೋಗ, ಕೆಲಸ, ವ್ಯವಹಾರ, ಟೆಂಡರು ಕೊಡೋದು ತಗೊಳ್ಳೋದು ಮಾಡ್ತಕ್ಕಂಥ ಯೋಜನೆ ರೂಪಿಸ್ತಿದ್ರೆ ಇವತ್ತು ಮಾಡಲು ಪ್ರಯತ್ನ ಮಾಡಿ. ತುಂಬ ವಿಶೇಷ ಲಾಭವನ್ನು ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸ್ವಲ್ಪ ಯಾರ ಹತ್ರ ಆದರೂ ಜಗಳ, ಕಿರಿಕಿರಿ ಅನ್ನಿಸ್ತಕ್ಕಂಥದ್ದು ಬಂದರೂ ಕೂಡ ನಿಭಾಯಿಸ್ಕೊಬಿಡ್ತೀರಾ. ಪ್ರೀತಿ ಪ್ರಣಯಕ್ಕೇನು ಕಡಿಮೆ ಇಲ್ಲ ಇವತ್ತು. ಇನ್ನು ಮೀನರಾಶಿ, ಮೀನ ಲಗ್ನ, ವಿಶೇಷವಾಗಿ ಚಂದ್ರ 3ನೇ ಮನೆ, ಶತ್ರು ಫಲಾಯನ. ಎಂಥ ಶತ್ರುಗಳಿದ್ರೂ ಓಡೋಗ್ತಾರೆ. ರಾಜಕಾರ್ಯ, ಸರ್ಕಾರಿ ಕಾರ್ಯ ಇವೆಲ್ಲದರಲ್ಲೂ ಯಶಸ್ಸು ನೋಡ್ತಕ್ಕಂಥದ್ದು. ಸರ್ಕಾರಿ ಪ್ರಾಜೆಕ್ಟ್, ಸರ್ಕಾರಿ ಕೆಲಸ, ತುಂಬ ಸರ್ಕಾರದ ಬಹುದೊಡ್ಡ ಅಧಿಕಾರಿಯಾಗಿದ್ದರೆ ಹೆಸರು, ಸನ್ಮಾನ, ಗೌರವ, ಪದವಿ, ಪ್ರತಿಷ್ಠೆ ಇವೆಲ್ಲವನ್ನ ನೋಡ್ತಕ್ಕಂಥ ಒಂದು ದಿನ. ಪೂರ್ಣವಾದಂಥ ತೃಪ್ತಿ, ಭೋಜನ, ಪ್ರಯಾಣ, ಖುಷಿ, ನಿದ್ದೆ ಇವು ಮಾಡತಕ್ಕಂಥ ದಿನ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಇಂದು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಾ. ಮುಂದೆ ಕೂಡ ಹೀಗೆ ತಿಳಿಸ್ತಾ ಇರಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಮತ್ತೆ ನಾಳೆ ಸರಿಯಾಗಿ 8:30ಕ್ಕೆ ಬೆಳಗ್ಗೆ ಭೇಟಿಯಾಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ. ಆನಂದ ಓಂಕಾರ